ಎಲ್ಲ ಆತ್ಮಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲ ಪತ್ರಿಯಮ್ಮನವರಿಗೆ ಅನಂತ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಮಾಸ್ಟರ್ಸ್. ಮಹಾವತಾರ್ ಫೌಂಡೇಶನ್ ಇದರ ಝೂಮ್ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಮತ್ತೆ ಆರೋಗ್ಯದ ಅರಿವು ಅನ್ನುವಂಥದ್ದು ಅನೇಕ ಸಮಯಗಳಲ್ಲಿ ಅದ್ಭುತವಾಗಿ ನಡೀತಾ ಬರ್ತಾ ಇದೆ. ಪ್ರಸ್ತುತ ಈ ಸಮಯದಲ್ಲಿ ಈ ವೇದಿಕೆಯಲ್ಲಿ ಸ್ವಾಧ್ಯಾಯ ನಡೀತಾ ಇದ್ದು, ಸ್ವಾಧ್ಯಾಯಕ್ಕಾಗಿ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪುಸ್ತಕದ ಹೆಸರು ಪತ್ರಿಜಿ ಪ್ರಬೋಧನೆಗಳು. ಮೂಲತಃ ಈ ಪುಸ್ತಕ ತೆಲುಗು ಭಾಷೆಯಲ್ಲಿದೆ. ತೆಲುಗು ಭಾಷೆಯಲ್ಲಿರ್ತಕ್ಕಂಥ ಆ ಪುಸ್ತಕದ ಜ್ಞಾನವನ್ನ ಟೀಮ್ ಜಗದ್ಗುರು ಪತ್ರಿಜಿಯವರು ಪತ್ರಿಜಿಯವರ ವಿಡಿಯೋಗಳಲ್ಲಿ ಇರ್ತಕ್ಕಂಥದ್ದನ್ನ ಸಂಗ್ರಹಿಸಿರ್ತಕ್ಕಂಥದ್ದು. ತೆಲುಗುನಲ್ಲಿರ್ತಕ್ಕಂಥ ಆ ಒಂದು ಜ್ಞಾನವನ್ನ ಕನ್ನಡಕ್ಕೆ ಭಾವಾನುವಾದ ಮಾಡೋ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಇದುವರೆಗೂ ಈ ಪುಸ್ತಕದಲ್ಲಿ ನಾವು 7 ಚಾಪ್ಟರ್ಗಳನ್ನ ಗಮನಿಸಿದ್ವಿ. ಇವತ್ತು ನಾವು 8ನೇ ಚಾಪ್ಟರ್ ಅನ್ನ ಗಮನಿಸೋಣ ಮಾಸ್ಟರ್ಸ್. ಈ 8ನೇ ಚಾಪ್ಟರ್ಗೆ ಇರ್ತಕ್ಕಂಥ ಶೀರ್ಷಿಕೆ ಸಮಯ ಪ್ಲಸ್ ಸಹನೆ ಈಕ್ವಲ್ಸ್ ಅನುಭವ. ಏನಿದ್ರದ್ದು ಶೀರ್ಷಿಕೆ? ಸಮಯ ಪ್ಲಸ್ ಸಹನೆ ಈಕ್ವಲ್ಸ್ ಅನುಭವ. ಅಂದ್ರೆ ಪ್ಲಸ್ಸು, ಈಕ್ವಲ್ಸು ಇದೆಲ್ಲ ಪದಗಳನ್ನ ನಾವು ಎಲ್ಲಿ ಕೇಳ್ತೀವಿ? ಗಣಿತ ಶಾಸ್ತ್ರದಲ್ಲಿ ಕೇಳ್ತೀವಿ ಅಲ್ವಾ, ಗಣಿತದಲ್ಲಿ ಮ್ಯಾಥಮೆಟಿಕ್ಸ್ ಅಲ್ಲಿ ಕೇಳ್ತೀವಿ ಅಲ್ವಾ. ಆದ್ರೆ ಪತ್ರಿಜಿಯವರು ಇದನ್ನ ಆಧ್ಯಾತ್ಮಿಕತೆಗೂ ಕೂಡ ತಗೊಂಡ್ ಬಂದ್ಬಿಟ್ಟಿದ್ದಾರೆ. ಯಾವುದನ್ನು ಬಿಡೋದಿಲ್ಲ ಮಾಸ್ಟರ್ಸ್ ನಮ್ಮ ಪತ್ರಿಜಿಯವರು. ಪ್ರತಿಯೊಂದನ್ನು ಕೂಡ ಆಧ್ಯಾತ್ಮಿಕತೆಯಲ್ಲಿ ಅದನ್ನ ಹೊರಹೊಮ್ಮಿಸ್ತಾರೆ. ಹಾಗಾಗಿ ಇಲ್ಲಿ ಪ್ಲಸ್, ಈಕ್ವಲ್ಸ್ ಇವೆಲ್ಲ ಏನಿದೆ ಇದನ್ನೆಲ್ಲ ಕೂಡ ಈ ಆಧ್ಯಾತ್ಮಿಕತೆ ವಿಚಾರಗಳನ್ನ ಅರ್ಥ ಮಾಡಿಸೋದಕ್ಕೆ ಈ ಗಣಿತದ ತತ್ವಗಳನ್ನ, ಸಿದ್ಧಾಂತಗಳನ್ನು ಕೂಡ ಇಲ್ಲಿ ಉಪಯೋಗಿಸ್ಕೊಂಡಿರ್ತಕ್ಕಂಥದ್ದು. ಓಕೆ, ಇನ್ನ ಪತ್ರಿಜಿಯವರು ಇದುವರೆಗೂ ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಅನ್ನ ನಿರ್ಮಾಣ ಮಾಡಿ ಎಷ್ಟೆಲ್ಲ 40 ವರ್ಷಗಳ ಕಾಲ ಸುದೀರ್ಘವಾಗಿ ತಮ್ಮ ಈ ಒಂದು ಪಿರಮಿಡ್ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದಾರಲ್ವಾ. ಆ ಒಂದು ಪಿರಮಿಡ್ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡೋದರ ಅತಿ ಮುಖ್ಯವಾಗಿರ್ತಕ್ಕಂಥ ಆಧಾರ ಸ್ತಂಭಗಳು ಏನು ಅಂತಂದ್ರೆ ಆತ್ಮನೇ ಪರಬ್ರಹ್ಮ, ಜೀವನೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು. ಈ 4 ತತ್ವಗಳು ಮಾಸ್ಟರ್ಸ್. ಈ 4 ತತ್ವಗಳನ್ನ ಆಧಾರವಾಗಿ ಇಟ್ಬಿಟ್ಟು ಇಷ್ಟೆಲ್ಲ ವಿಶಾಲವಾಗಿರ್ತಕ್ಕಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಇಷ್ಟೋ ಸಾಮ್ರಾಜ್ಯದ ಉದ್ದೇಶ ಏನು? ಈ ಒಂದು 4 ತತ್ವಗಳು ಎಲ್ಲರಿಗೂ ಅರ್ಥ ಆಗ್ಬೇಕು. ಆ ತತ್ವಗಳು ಅರ್ಥ ಆಗಿದೆ ಅಂದ್ರೆ ಮತ್ತಿನ್ ಯಾರು ಗೈಡೆನ್ಸ್, ಅದು ಇದು ಸಾಧನೆ ಅಥವಾ ಮತ್ತೊಂದು ಮಗದೊಂದು ಪ್ರಚಾರ ಏನು ಬೇಕಾಗಿರಲ್ಲ. ಇದು ಅಲ್ಲಿರ್ತಕ್ಕಂಥ ಕ್ಲಾರಿಟಿ. ಎಲ್ಲಾರ್ನೂ ಈ 4 ಸ್ತಂಭಗಳಿಗೆ ಪ್ರಿಪೇರ್ ಮಾಡೋದಿಕ್ಕೆ ಸಂಪೂರ್ಣವಾಗಿ ಪತ್ರಿಜಿಯವರು ತಮ್ಮ ಜೀವನವನ್ನೇ ಮುಡುಪಾಗಿ ಇಟ್ಟಿರ್ತಕ್ಕಂಥದ್ದು. ತಮ್ಮ ಪ್ರಾಣವನ್ನು ಕೂಡ ಲೆಕ್ಕಕ್ಕಿಲ್ದಂಗೆ ಅನೇಕ ಸಂದರ್ಭಗಳಲ್ಲಿ ಈ ಒಂದು ತತ್ವ ಸಿದ್ಧಾಂತಗಳಿಗಾಗಿ ಹೋರಾಟ ಮಾಡಿರ್ತಕ್ಕಂಥದ್ದು. ಯಾಕೆ ಈ ಒಂದು ಪರಿಕಲ್ಪನೆ ತರ್ತಾ ಇದ್ದೀನಿ ಅಂದ್ರೆ, ಒಂದು ಸಂದರ್ಭ, ಒಂದು ವಿಚಾರ ಒಬ್ರು ಗ್ರೇಟ್ ಸೀನಿಯರ್ ಮಾಸ್ಟರ್ ಹತ್ರ ಮಾತಾಡ್ತಾ ಇದ್ದಾಗ ಅವರ ಅನುಭವದ ವಿಚಾರ ಏನು ಅವತ್ತು ನಾನು ತಿಳ್ಕೊಂಡಿದ್ದೆ, ಅದು ನೆನಪಾಗ್ತಾ ಇದೆ ಮಾಸ್ಟರ್ಸ್. ಒಂದು ಸಂದರ್ಭದಲ್ಲಿ ಯಾವುದೋ ಒಂದು ವೇದಿಕೆ, ಅದು ಯಾವುದೋ ಬೇರೆ ಒಂದು ಮಾರ್ಗದಲ್ಲಿ ಇರ್ತಕ್ಕಂಥವ್ರು, ಬೇರೆ ಒಂದು ತತ್ವ ಸಿದ್ಧಾಂತದಲ್ಲಿ ಇರ್ತಕ್ಕಂಥವ್ರು ಆ ಒಂದು ವೇದಿಕೆ ಕಾರ್ಯಕ್ರಮವನ್ನ ನಡೆಸ್ತಾ ಇದ್ರು. ಅದಕ್ಕೆ ಇನ್ನ ಪತ್ರಿಜಿಯವರು ಧ್ಯಾನ, ಆಧ್ಯಾತ್ಮಿಕತೆ ಅಂತ ಹೇಳ್ತಾರಲ್ವಾ ಅಂತ ಅಂದ್ಬಿಟ್ಟು ಅವ್ರನ್ನು ಕೂಡ ಇನ್ವೈಟ್ ಮಾಡಿದ್ರು. ಅವ್ರ ಜೊತೆ ಒಂದಷ್ಟು ಜನ ಎಲ್ಲ ಪತ್ರಿಜಿಯವರ ಒಂದು ಅನುಯಾಯಿಗಳು ಕೂಡ, ಆತ್ಮೀಯರು ಕೂಡ ಅಲ್ಲಿ ಹೋಗಿದ್ರು. ಅಲ್ಲಿ ಹೋಗಿರ್ಬೇಕಾದ್ರೆ ಪತ್ರಿಜಿಯವರು ಸತ್ಯವನ್ನ ನಿರ್ದಾಕ್ಷಿಣ್ಯವಾಗಿ ಹೇಳುವಂತ ಒಂದು ಮನಸ್ತತ್ವ ಇರುವಂತವ್ರು. ಆ ಒಂದು ಕಾರ್ಯಕ್ರಮದಲ್ಲಿ, ಆ ವೇದಿಕೆಯಲ್ಲಿ ಪೂಜೆಗಳು ಬೇಕಾಗಿಲ್ಲ, ಪುನಸ್ಕಾರಗಳು ಬೇಕಾಗಿಲ್ಲ, ಮಂತ್ರಗಳು ಬೇಕಾಗಿಲ್ಲ ಅಂತಂದ್ರೆ ಅಲ್ಲಿ ಆ ಕಾರ್ಯಕ್ರಮ ರೂಪುಗೊಂಡಿದ್ದೇ ಆ ಅಂಶಗಳ ಮೇಲೆ. ಯಾವಾಗ ಇವ್ರು ಬೇಡ ಅಂತಂದ್ರು ಅಲ್ಲಿ ಇರುವಂತವ್ರಿಗೆಲ್ಲರಿಗೂ ಅಲ್ಲಿ ತುಂಬಾ ಒಂದು ರೀತಿಯಾಗಿರ್ತಕ್ಕಂಥ ವ್ಯತಿರಿಕ್ತವಾಗಿರ್ತಕ್ಕಂಥ ವಾತಾವರಣ ಕ್ರಿಯೇಟ್ ಆಗಿ ಪತ್ರಿಜಿ ಅವ್ರನ್ನ ಹೊಡೆಯೋದಿಕ್ಕೆ ಎಲ್ಲರೂ ಅಲ್ಲಿ ಸಿದ್ಧವಾಗಿದ್ರಂತೆ ಮಾಸ್ಟರ್ಸ್. ಅಂಥ ಸಂದರ್ಭ ಬರುತ್ತೆ ಅಂತ ಗೊತ್ತಿದ್ರು ಕೂಡ ಅಂತ ವಾತಾವರಣ ಅಲ್ಲಿ ಕ್ರಿಯೇಟ್ ಆಗೋಯ್ತಂತೆ. ಆದ್ರೆ ಆ ಡಿವೈನ್ ಪಾತಲ್ಲಿ ಇರುವಂತವ್ರಿಗೆ ಏನ್ ಆಗಕ್ ಸಾಧ್ಯ ಇದೆ? ಅದ್ ಯಾರು ಏನು ಮಾಡಕ್ಕಾಗ್ಲಿಲ್ಲ. ಅವ್ರು ಅಲ್ಲಿಂದ ಆರಾಮಾಗಿ ಮತ್ತೆ ಅವ್ರು ವಾಪಸ್ ಬಂದ್ರು, ಅದ್ ಬೇರೆ ಮಾತು.
ಅಂದ್ರೆ ಪತ್ರಿಜಿಯವರ ಡೇರಿಂಗ್ನೆಸ್ ಹೇಗಿರ್ತಾ ಇತ್ತು ಅನ್ನುವಂಥದ್ದಕ್ಕೆ ಈ ಒಂದು ಘಟನೆ ನೆನಪಾಗ್ತಾ ಇರುವಂತದ್ದು ಮಾಸ್ಟರ್ಸ್. ಅವರು ಏನು ತತ್ವ ಸಿದ್ಧಾಂತವನ್ನ ಎಲ್ಲರಿಗೂ ಅರ್ಥ ಮಾಡಿಸ್ಬೇಕು, ಯಾವ ಮಾಯೆಯ ಪೊರೆಗಳಿಂದ, ಯಾವ ಅಜ್ಞಾನದ ಸ್ಥಿತಿಯಿಂದ ಎಲ್ಲಾರನ್ನೂ ಆಚೆಗೆ ತರಬೇಕು ಅಂತ ಅವರು ತಮ್ಮ ಜೀವನವನ್ನ, ಸಂಕಲ್ಪವನ್ನ ಆ ರೀತಿಯಾಗಿ ತಯಾರು ಮಾಡ್ಕೊಂಡಿದ್ರು. ಅದರ ಪ್ರಕಾರನೇ ಅವರು ನಡೆದಿರ್ತಕ್ಕಂಥದ್ದು. ಆ ರೀತಿಯಾಗಿ ಅಲ್ಲಿ ನಿರ್ದಾಕ್ಷಿಣ್ಯವಾಗಿ ಹೇಳಿರುವಂಥದ್ದು. ಅಂದ್ರೆ ಅಲ್ಲಿ ಈ ಅವ್ರ ವಿರುದ್ಧವಾಗಿ ಮಾತಾಡಿದ್ರೆ ನನ್ ಬಂದ್ ಹೊಡಿತಾರೆ ಅಂತ ಅವ್ರ ಪತ್ರಿಜಿಯವ್ರಿಗೆ ಗೊತ್ತು. ಆದ್ರೂ ಕೇರ್ಲೆಸ್, ಡೋಂಟ್ ಕೇರ್, ಆ ಮಟ್ಟದಲ್ಲಿ ಪತ್ರಿಜಿಯವರು ರೆಬಿಲಿಯಸ್ ಆಗಿ ಇದ್ದಂಥದ್ದು. ಸೊ ಹಾಗಾಗಿ ಅಲ್ಲಿ ಅವ್ರಿಗೆ ತುಂಬಾ ಕ್ಲಾರಿಟಿ ಇದೆ. ಏನು, ಪ್ರತಿಯೊಬ್ಬರಿಗೂ ಕೂಡ, ಪ್ರತಿಯೊಬ್ರು ಎಲ್ಲಿ ಸಿಕ್ಕಾಕೊಂಡಿದೀವಿ ನಾವು ಮನುಷ್ಯರು ಈ ಭೂಮಿ ಮೇಲೆ? ನಾನ್ ಶರೀರ ಅಂದ್ರೆ ನಾನ್ ಬರೀ ರೋಗಗಳು, ನಾನ್ ಕರ್ಮಗಳು, ಇದೇ ಪರಿಕಲ್ಪನೆಗಳಲ್ಲಿ, ಲಿಮಿಟೆಡ್ ಪರಿಕಲ್ಪನೆಗಳಲ್ಲಿ ಸಿಕ್ಕಾಕೊಂಡಿದೀವಿ. ಆದ್ರೆ ಬಿಯಾಂಡ್ ದಟ್ ನಾವೆಲ್ಲರೂ ಅನ್ನೋದು ನಮ್ಗೆ ಯಾರಿಗೂ ಅರ್ಥ ಆಗಿಲ್ಲ. ಆ ಬಿಯಾಂಡ್ ದಟ್ ನಾವು ಅನ್ನೋದು ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಬೇಸಿಕ್ ಪಾಯಿಂಟ್ಸ್ ನಮ್ಗೆ ಅರ್ಥ ಆಗ್ಬೇಕಾಗಿದೆ. ನಾನು ಈ ಶರೀರದಲ್ಲಿ ಇದ್ದೀನಿ, ಈ ಶರೀರ ಒಂದು ದೇವಾಲಯ, ಈ ದೇವಾಲಯದಲ್ಲಿ ಇರ್ತಕ್ಕಂಥ ನಾನೇ ಆ ಆತ್ಮ, ಈ ಆತ್ಮನೇ ಆ ಪರಬ್ರಹ್ಮ ಅನ್ನೋಂತ ಮೂಲಭೂತ ತತ್ವ ಅರ್ಥ ಆಯ್ತು ಅಂತಂದ್ರೆ, ಒಂದು ಸಾರ್ತಿ ನಾನೇ ಆ ಆತ್ಮ, ಆ ಪರಬ್ರಹ್ಮ ಅನ್ನೋದು ನನಗೆ ಅರ್ಥ ಆಯ್ತು ಅನ್ಕೊಳ್ರಿ, ಎಲ್ಲ ನನ್ನಲ್ಲೇ ಇದೆ, ಎಲ್ಲ ನಾನೇ ಅನ್ನೋದು ನನಗೆ ಅರ್ಥ ಆಯ್ತು ಅನ್ಕೊಳ್ರಿ. ಆ ಪತ್ರಿಜಿ ಸಾರ್ ನಂಗೆ ಬನ್ರಿ ಸಹಾಯ ಮಾಡ್ರಿ, ಬಾಬಾಜಿ ಬನ್ರಿ ನನ್ಗೆ ಸಹಾಯ ಮಾಡ್ರಿ ಅಂತ ಕೇಳೋಂಥದ್ದಿರುತ್ತಾ? ಎಲ್ಲ ನನ್ನಲ್ಲೇ ಇದೆ ಅಂತಂದಾಗ ನನ್ನಲ್ಲಿರೋದನ್ನ ನಾನು ಬಳಸ್ಕೊಳ್ತಾ ಇರ್ತೀನಿ ಅಷ್ಟೇ. ಅಬ್ಬಾ, ಎಂಥ ಅದ್ಭುತವಾಗಿರ್ತಕ್ಕಂಥ ಕ್ಲಾರಿಟಿ! ಈ 4 ತತ್ವಗಳನ್ನ ಮನುಷ್ಯರಿಗೆ ಅರ್ಥ ಮಾಡಿಸೋದಿಕ್ಕೆ ಅಷ್ಟೊಂದು ಸಾಹಸ ಮಾಡ್ತಾ, ಅಷ್ಟೊಂದು ತ್ಯಾಗ ಮಾಡ್ತಾ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರೋದು. ಇವಾಗ ನಮ್ಗೆಲ್ಲಾರ್ಗು ಎಷ್ಟೊಂದು ಆಸೆ ಪಾಸೆ ಇಲ್ವೇನ್ರಿ? ನಾವೆಲ್ಲರೂ ಹೆಂಗ್ರಿ ಬದುಕ್ತಾ ಇದ್ದೀವಿ? ನಾವ್ ದುಡ್ದಿರೋದ್ರಲ್ಲಿ ಒಂದ್ ಸ್ವಲ್ಪ ದುಡ್ಡನ್ನ ಖರ್ಚು ಮಾಡ್ಬೇಕು ಅಂದ್ರೆ ಯೋಚನೆ ಮಾಡ್ತೀವಿ. ನಾವ್ ಮಾಡ್ತಾ ಇರುವಂತ ಕೆಲಸದಲ್ಲಿ ಎಷ್ಟು ಇನ್ಕಮ್ ಬರುತ್ತೆ, ಎಷ್ಟು ತಗೋಬಹುದು ಇನ್ಕಮ್ ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಮತ್ತೆ ನಮ್ ಕಂಫರ್ಟ್ ಝೋನ್ ಇಂದ ಒಂದು ಚೂರು ಆಚೆಗೆ ಬರೋದಕ್ಕೆ ನಾವ್ ಯಾರು ತಯಾರಿರೋದಿಲ್ಲ. ನನ್ಗೆ ಎಷ್ಟು ಅವಕಾಶ ಇದೆ ನಾನು ಅಷ್ಟೇ ಮಾಡ್ತೀನಿ ಅಂತ ಹೇಳ್ತೀವಿ. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಗತಿಗಳಲ್ಲಿ ನಾವು ಸಿಕ್ಕಾಕೊಂಡಿದೀವಿ. ಬರೀ ಸೇವೆ ಮಾಡ್ಬೇಕು, ಈ ಮಾರ್ಗದಲ್ಲಿ ನಡಿಬೇಕು ಅನ್ನೋರೇ ಇಷ್ಟು ಕಂಫರ್ಟ್ ಝೋನ್ ಅಲ್ಲಿ ಇರ್ಬೇಕಾದ್ರೆ, ಇನ್ನ ಇದ್ರ ಗಂಧ ಗಾಳಿನೇ ಇಲ್ದೆ ಕಂಪ್ಲೀಟ್ ಶರೀರ ಸ್ಥಿತಿ, ಮನಸ್ಸಿನ ಸ್ಥಿತಿಯಲ್ಲಿ ಇರುವಂತವ್ರ ಪರಿಸ್ಥಿತಿ ಏನು? ಹಾಗಾಗಿ ಈ ಕಂಫರ್ಟ್ ಝೋನ್ ಅಲ್ಲಿ ಇರೋಂತ ನಮ್ಮನ್ನ ಈ ಮಟ್ಟಕ್ಕೆ ಇನ್ನೂ ಡೆಡಿಕೇಟೆಡ್ ಆಗಿ ಈ ಒಂದು ಸತ್ಯವನ್ನ ಅರ್ಥ ಮಾಡಿಸಿದಾಗ ಈ ಲಿಮಿಟೆಡ್ ಕಾನ್ಸೆಪ್ಟ್ ಅನ್ನ ನಾವೆಲ್ಲರೂ ದಾಟ್ಬಿಡ್ತೀವಿ. ನಾವೇ ಆ ಒಂದು ಅನಂತವಾಗಿರ್ತಕ್ಕಂಥ ಸಮೃದ್ಧಿ, ನಾವೇ ಆ ಅನಂತವಾಗಿರ್ತಕ್ಕಂಥ ಜ್ಞಾನ, ಶಕ್ತಿ, ಚೈತನ್ಯ, ಸಾಮರ್ಥ್ಯ ಅನ್ನೋದು ನಮ್ಗೆ ಅರ್ಥ ಆಯ್ತು ಅಂತಂದ್ರೆ ಅಲ್ಲಿರೋದಿನ್ನೆಲ್ಲ ಕೂಡ ಸ್ವರ್ಣಯುಗನೇ, ವೈಭವನೇ. ಆ ಒಂದು ಕ್ಲಾರಿಟಿಯಿಂದ ಇಷ್ಟೆಲ್ಲ ತ್ಯಾಗ ಮಾಡಿ ಇಂಥ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ದಾರೆ. ಈ ಸಾಮ್ರಾಜ್ಯದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಸಾಮಾನ್ಯದವರಲ್ಲ ಮಾಸ್ಟರ್ಸ್, ಬರ್ದಿಟ್ಕೊಂಡ್ಬಿಡೋಣ. ಈ ಮಾರ್ಗಕ್ಕೆ ಕನೆಕ್ಟ್ ಆಗ್ಬೇಕು ಅನ್ನೋಂತ ಒಂದು ಆಸಕ್ತಿ ಬಂದಿದೆ ಅಂತಂದ್ರೇನೆ ಅಲ್ಲಿ ಯಾರು ಕೂಡ ಬಿಗಿನಿಂಗ್ ಸ್ಟೇಜಸ್ ಅಲ್ಲಿ ಇರೋರು ಅಲ್ಲ. ಅನೇಕ ಜನ್ಮಗಳನ್ನ ತಗೊಂಡು ಪರಿಪಕ್ವತೆಯನ್ನ ಪಡ್ಕೊಂಡು ಅದೇ ಆ ಒಂದು ಪರಿಪಕ್ವತೆಯ ಪರಮೋತ್ಕೃಷ್ಟ ಸ್ಥಿತಿಗೆ ಬರೋದಿಕ್ಕೆ ಸಿದ್ಧವಾಗಿರ್ತಕ್ಕಂಥವ್ರು. ಒಂದು ಸ್ವಲ್ಪ ಕ್ಲಾರಿಟಿ ಸಿಕ್ಕಿದ್ರೆ ಸಾಕು. ಈ ನದಿಯಲ್ಲಿ ಈಜಾಡ್ತಾ ಇರೋರ್ಗೆ ಒಂಚೂರು ಏನಾದ್ರೂ ಆಧಾರ ಸಿಕ್ಕಿದ್ರೆ ಸಾಕು, ಹಿಡ್ಕೊಂಡು ದಡ ಸೇರ್ಬಿಡ್ತಾರಲ್ವಾ? ಆ ಸ್ಥಿತಿಗಳಲ್ಲಿ ಇರೋಂಥವ್ರು ನಾವೆಲ್ಲ. ನಮ್ಮ ಬಗ್ಗೆ ನಾವು ಹೆಮ್ಮೆ ಪಡೋಣ. ಸೆಲ್ಫ್ ರೆಸ್ಪೆಕ್ಟ್, ಸೆಲ್ಫ್ ಕೇರ್, ಸೆಲ್ಫ್ ಲವ್, ಇಂಥ ವಿಷಯಗಳಲ್ಲಿ ನಮ್ಗೆ ಜಾಗೃತ ಆಗ್ಬೇಕಾಗಿರುವಂಥದ್ದು. ಸೊ ಆ ರೀತಿಯಾಗಿ ನಮ್ಮನ್ನೆಲ್ಲರನ್ನೂ ಕೂಡ ತಯಾರು ಮಾಡಿದ್ದಾರೆ. ಈ ಒಂದು ಸ್ಥಿತಿಗತಿಗಳಲ್ಲಿ ಸಿಕ್ಕಾಕೊಂಡಿರ್ತಕ್ಕಂಥ ನಮ್ಮನ್ನ ಚಾಟಿ ಕೋಲ್ ತಗೊಂಡು ಹೊಡಿದಂಗೆನೆ ಹೊಡಿತಾ ನಮ್ಗೆಲ್ಲರಿಗೂ ಕೂಡ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ, ತಮ್ಮ ಪರಿಕಲ್ಪನೆಗಳನ್ನ ತಿಳಿಸ್ತಾ. ಅಂತಹದ್ದೇ ಒಂದು ಪರಿಕಲ್ಪನೆ ಇದು, ಸಮಯ ಪ್ಲಸ್ ಸಹನೆ ಈಕ್ವಲ್ಸ್ ಅನುಭವ ಅನ್ನುವಂಥದ್ದು. ಎಸ್ ಮಾಸ್ಟರ್ಸ್, ಈ ಒಂದು ವಿಚಾರವನ್ನ
ಪತ್ರಿಜಿಯವರು ಮನ್ಯ ಸೀಮೆಯಲ್ಲಿ, ಮನ್ಯ ಸೀಮೆ ಅಂತಂದ್ರೆ ಈ ವಿಶಾಖಪಟ್ಟಣ ಆ ಕಡೆ ಏರಿಯಾ ಇದೆಯಲ್ಲ ಮಾಸ್ಟರ್ಸ್, ಅದನ್ನ ಮನ್ಯ ಸೀಮಾ ಅಂತಾನೆ ಕರೀತಾರೆ. ನಾವು ಅದನ್ನ ಅದೇ ಹೆಸರಲ್ಲೇ ಕರಿಬೇಕಾಗಿದೆ, ಅದೇ ಹೆಸರನ್ನೇ ಬಳಸ್ಬೇಕಾಗಿದೆ. ಮನ್ಯ ಸೀಮೆ ಅನ್ನೋದಕ್ಕೆ ನಾವು ಬೇರೆ ಇನ್ನೇನಾದ್ರೂ ಹೆಸರು ಕೊಡ್ತೀವಿ ಅಂದ್ರೆ ಅದ್ಯಾವ ಏರಿಯಾ, ಅದೆಲ್ಲಿದೆ, ಅದು ಎಲ್ಲಿದ್ರು ಅದೆಲ್ಲಿ ಹೋಗಿ ಪತ್ರಿಜಿಯವರು ಇದನ್ನ ಹೇಳಿದ್ರು ಅಂತ ಹುಡುಕಾಡೋಂಗಾಗುತ್ತೆ. ಹಾಗಾಗಿ ಆ ಒಂದು ಮನ್ಯ ಸೀಮೆಯಲ್ಲಿ ಪತ್ರಿಜಿಯವರು ಒಂದು ಧ್ಯಾನ ಯಜ್ಞಗಳು, ಧ್ಯಾನ ಕಾರ್ಯಕ್ರಮಗಳು ನಡೆದಂತ ಸಮಯದಲ್ಲಿ ಈ ಒಂದು ಪರಿಕಲ್ಪನೆಯನ್ನು ಆ ಒಂದು ವೇದಿಕೆಯಲ್ಲಿ ತಿಳಿಸಿರ್ತಕ್ಕಂಥದ್ದು. ಆ ಒಂದು 3ನೇ ದಿನದಲ್ಲಿ ತಿಳಿಸಿರ್ತಕ್ಕಂಥದ್ದು. ಆ 3ನೇ ದಿನದಲ್ಲಿ ತಿಳಿಸಿರ್ತಕ್ಕಂಥ ಸಮಯ ಪ್ಲಸ್ ಸಹನೆ ಈಕ್ವಲ್ಸ್ ಅನುಭವ ಅನ್ನುವಂಥ ಒಂದು ಪರಿಕಲ್ಪನೆ ಇವತ್ತು ನಾವು ಈ ಒಂದು ವೇದಿಕೆಯಲ್ಲಿ ತಿಳ್ಕೊಳ್ತಾ ಇದ್ದೀವಿ. ಅತಿ ಮುಖ್ಯವಾಗಿ ನಮ್ಮ ಈ ಒಂದು ಸಾಧನೆಗೆ ಅಡಿಪಾಯವಾಗಿರ್ತಕ್ಕಂಥ 4 ಜ್ಞಾನದ ಅಂಶಗಳು ಏನು ಅಂದ್ರೆ, ಆತ್ಮವೇ ಪರಬ್ರಹ್ಮ, ದೇಹವೇ ಜೀವವೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು. ಈ 4 ತತ್ವಗಳು ಜ್ಞಾನವನ್ನ ತಿಳಿಸುವಂಥದ್ದು. ಈ ಜ್ಞಾನದ ಈ ಅಂಶಗಳು ಸತ್ಯವನ್ನ ನಮ್ಗೆ ತಿಳಿಸ್ತಾ ಇರ್ತಕ್ಕಂಥದ್ದು. ಅದಾದ್ಮೇಲೆ ಈ ಎಲ್ಲ ಅಂಶಗಳನ್ನ ಇರಿಸ್ಕೊಂಡು ನಾವು ಸಾಧನೆ ಮಾಡ್ಬೇಕು ಅನ್ನೋದೇ ಎಲ್ಲಾ ಕಾರ್ಯಕ್ರಮಗಳಲ್ಲಿ ಪತ್ರಿಜಿಯವರು ಹೇಳುವಂತದ್ರ ಹಿಂದೆ ಇರ್ತಕ್ಕಂಥ ಉದ್ದೇಶ. ಏನೇ ಪರಿಕಲ್ಪನೆ ಆಗಿರ್ಲಿ, ಆ ಪರಿಕಲ್ಪನೆಗಳ ಹಿಂದೆ ಈ 4 ಇರುತ್ತೆ. ಆ 4ನ ಮನಸ್ಸಿನಲ್ಲಿ ಇರಿಸ್ಕೊಂಡು ನಾವು ಸಾಧನೆ ಮಾಡ್ಬೇಕು. ಹಾಗಾದ್ರೆ ಏನು ಆ ಸಾಧನೆ, ಏನದು ಸಾಧನೆ ಅಂತಂದಾಗ, ಸಮಯವೇ ಸಾಧನೆ. ಸಮಯನೇ ಸಾಧನೆ. ಯಾರು ಎಷ್ಟು ಸಮಯ ಕೂತ್ಕೊಳ್ತಾರೋ ಅಷ್ಟು ಸಮಯ ಸಾಧನೆ ಆಗತ್ತೆ ಅಂತ ಅರ್ಥ. ಇವಾಗ ಕೆಲವರು 5 ನಿಮಿಷ ಕೂತ್ಕೊಂಡ್ರೆ 5 ನಿಮಿಷ ಸಾಧನೆ, 10 ನಿಮಿಷ ಕೂತ್ಕೊಂಡ್ರೆ 10 ನಿಮಿಷ ಸಾಧನೆ, 1 ಗಂಟೆ ಕೂತ್ಕೊಂಡ್ರೆ 1 ಗಂಟೆ, 6 ಗಂಟೆ ಕೂತ್ಕೊಂಡ್ರೆ 6 ಗಂಟೆ, 10 ಗಂಟೆ, 24 ಗಂಟೆ, ಯಾರು ಎಷ್ಟು ಸಮಯ ಕೂತ್ಕೊಂಡ್ರೆ ಅಷ್ಟು ಸಮಯ ಅಲ್ಲಿ ಸಾಧನೆ ಆಗತ್ತೆ ಅಂತ ಅರ್ಥ. ಯಾಕೆ ಸಾಧನೆ ಅನ್ನುವಂಥದ್ದಕ್ಕೆ ಬರೀ ಈ ಉಸಿರಾಟವನ್ನ ಗಮನಿಸೋದಿಕ್ಕೆ ಕೊಟ್ಟಿದ್ದಾರೆ ನಮ್ಗೆ ಪತ್ರಿಜಿಯವರು. ಮಾಸ್ಟರ್ಸ್, ಈ ಒಂದು ಪಾಯಿಂಟ್ ಇದೆಯಲ್ಲ, ಈ ಪಾಯಿಂಟ್ ಅನ್ನ ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ ಬೇರೆ ಎಲ್ಲವೂ ಕೂಡ ಅದಕ್ಕೆ ಪೂರಕವಾಗಿರೋದು ಅನ್ನೋದು ನಮ್ಗೆ ಅರ್ಥ ಆಗ್ಬಿಡತ್ತೆ ಮಾಸ್ಟರ್ಸ್. ಈ ಒಂದು ಸೃಷ್ಟಿಯಲ್ಲಿ, ಈ ಒಂದು ಸೃಷ್ಟಿ ಇರೋದೇ ಸೈಲೆನ್ಸ್ ಅಲ್ಲಿ, ಶೂನ್ಯದಲ್ಲಿ. ಆ ಒಂದು ಶೂನ್ಯದಲ್ಲೇ, ಆ ಶೂನ್ಯ ಅಂತಂದಾಗ ಏನು ಇಲ್ಲ ಅನ್ನೋಂತ ಅರ್ಥ ಇದೆಯಲ್ಲ, ಆದ್ರೆ ಆ ಶೂನ್ಯದಲ್ಲಿ ಏನು ಇಲ್ಲ ಅನ್ನೋ ಹತ್ರನೇ ಎಲ್ಲಾನು ಇದೆ ಅಂತ. ಆ ಶೂನ್ಯದಿಂದಾನೇ ಓಂಕಾರ ಬಂದಿರೋದು, ಆ ಓಂಕಾರದಿಂದಾನೇ ಎಲ್ಲ ಅದೇನೇನೋ ಹೇಳ್ತೀವಲ್ವ ನಾವು ಪರಿಕಲ್ಪನೆಗಳು, ಅದು ಬ್ಲಾಸ್ಟ್ ಆಯ್ತು, ಅನೇಕ ಪಂಚಭೂತಗಳು ಸೃಷ್ಟಿ ಆಯ್ತು, ಅದು ಸೃಷ್ಟಿ ಆಯ್ತು, ಈ ತರ ಎಲ್ಲ ಸೃಷ್ಟಿಯ ವಿಕಾಸ ಅನ್ನೋದು ಆಗ್ತಾ ಬಂತು ಅನ್ನುವಂಥದ್ದು ನಾವೇನೆಲ್ಲ ತಿಳ್ಕೊಂಡಿದೀವಿ. ಆ ಒಂದು ಶೂನ್ಯದಲ್ಲಿ ನಾವಿದ್ರೆ ಎಲ್ಲವೂ ನಮ್ಗೆ ಸಿಗುತ್ತೆ ಅನ್ನುವಂಥದ್ದು. ಸೊ ಹಾಗಾಗಿ ಆ ಒಂದು ಶೂನ್ಯ ಸ್ಥಿತಿಗೆ ಹೋಗೋದಿಕ್ಕೆ ಅತ್ಯಂತ ಸರಳವಾದ, ಸುಲಭವಾದ, ಯಾವುದೇ ನಿರ್ಬಂಧರಹಿತವಾಗಿರ್ತಕ್ಕಂಥ ಒಂದು ಮಾರ್ಗ ಅಂದ್ರೆ ಆನಾಪಾನಸತಿ ಮಾರ್ಗ. ಯಾವುದೇ ನಿರ್ಬಂಧಗಳಿಲ್ಲ, ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ ಮಾಸ್ಟರ್ಸ್. ಮಧ್ಯರಾತ್ರಿಯಲ್ಲಿ ಎಚ್ಚರ ಆಗೋಯ್ತಾ, ಆವಾಗ್ಲೂ ಎದ್ದು ಕೂತ್ಕೋಬಹುದು. ಮಂಚದ ಮೇಲೆ ಕೂತಿದೀವಿ, ಹಾಸಿಗೆ ಮೇಲೆ ಕೂತಿದೀವಿ, ನಾನ್ ಸ್ನಾನ ಮಾಡಿಲ್ಲ, ನಾನ್ ಶುದ್ಧವಾಗಿಲ್ಲ, ನಾನ್ ದೀಪ ಹಚ್ಚಿಲ್ಲ, ಇವಾಗ ನಾನ್ ಧ್ಯಾನ ಮಾಡ್ಬೋದಾ, ನಾನ್ ದೇವ್ರ ನೆನ್ಸ್ಕೋಬೋದಾ, ತಪ್ಪಲ್ವಾ, ಪಾಪ ಬರಲ್ವಾ, ತಪ್ಪಾಗಲ್ವಾ, ಈ ತರದ್ದೆಲ್ಲ ಪರಿಕಲ್ಪನೆಗಳು ನಮ್ಗಿದೆಯಲ್ಲ, ಅದನ್ನೆಲ್ಲ ಸುತ್ತಿಗೆ ತಗೊಂಡು ಹೊಡೆದು ಅದರಿಂದ ಆಚೆ ಬನ್ರಿ ಸಾಕು, ಇನ್ನೆಷ್ಟು ದಿನ ಇಂಥ ಸ್ಥಿತಿಗಳಲ್ಲಿ ಸಿಕ್ಕಾಕೊಂಡಿರ್ತೀರಿ ಅಂತ ಹೇಳಿ ಉಸಿರಾಟನ ಗಮನಿಸೋದಕ್ಕೆ ಏನು ಬೇಕಾಗಿಲ್ಲ ಅಂತ ಹೇಳಿ ಕೂರ್ಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್, ಅಲ್ಟಿಮೇಟ್ ಆಗಿರ್ತಕ್ಕಂಥ ಸಾಧನಾ ಕ್ರಮವನ್ನ ನಮ್ಗೆ ಕೊಟ್ಬಿಟ್ಟಿರ್ತಕ್ಕಂಥದ್ದು. ಆ ಒಂದು ರೀತಿಯಲ್ಲಿ ಸಾಧನೆ ಮಾಡಿ ಅಂತ ಹೇಳಿರೋದು. ಆ ಸಾಧನೆ ಮಾಡ್ಬೇಕು ಅಂದ್ರೆ ನಮ್ಗೆ ಏನಿರ್ಬೇಕು, ನಾವೇನ್ ಮಾಡ್ಬೇಕು, ಸಮಯ ಕೊಡ್ಬೇಕು. ಸಮಯ ಕೊಡಲ್ಲ, ಆದ್ರೆ ನನಗೆಲ್ಲ ಸಿಗ್ಬೇಕು ಅಂತಂದ್ರೆ ನಡೆಯೋದಿಲ್ಲ. ಅವ್ವ ಕಾವಲ್ಲ ಬುವ್ವ ಕಾವಲ್ಲ ಅಂದ್ರೆ ನಡೆಯಲ್ಲ. ಅಕ್ಕಿ ಮೇಲೇನು ಪ್ರೀತಿ, ಅಜ್ಜಿ ಮೇಲೇನು, ನೆಂಟ್ರ ಮೇಲೇನು ಪ್ರೀತಿ ಅಂತಂದ್ರೆ, ನೆಂಟ್ರು ಬಂದಿದ್ದಾರೆ, ಅವ್ರಿಗೆ ಅಡಿಗೆ ಮಾಡ್ಬೇಕು, ಆದ್ರೆ ಅಕ್ಕಿ ಖರ್ಚಾಗ್ಬಾರ್ದು. ಅಕ್ಕಿ ಮೇಲೆ ಪ್ರೀತಿ ಇದ್ದು ನೆಂಟ್ರಿಗೆ ಎಲ್ಲಾನು ಕೊಡ್ಬೇಕು, ಅಕ್ಕಿ ಖರ್ಚು ಮಾಡ್ದಂಗೆ ನೆಂಟ್ರಿಗೆಲ್ಲ ವ್ಯವಸ್ಥೆ ಮಾಡ್ಬೇಕು ಅಂದ್ರೆ ಆಗೋದಿಲ್ಲ. ಸಮಯ ಕೊಡ್ಲೇಬೇಕು. ಸಮಯ ಕೊಟ್ರೆ ಮಾತ್ರನೇ ಸಾಧನೆ ಮಾಡೋದಿಕ್ಕೆ ಸಾಧ್ಯ ಆಗೋದು. ಸಮಯ ಕೊಡ್ತೀವಿ, ಸಮಯ ಕೊಟ್ಮೇಲೆ ಆ ಒಂದು ಸಮಯ ಕೊಟ್ಟು ಸಾಧನೆ ಮಾಡ್ತಾ ಇರ್ಬೇಕಾದ್ರೆ ಹೇಗೆ ಮಾಡ್ಬೇಕಾ ಸಾಧನೆ, ಸಹನೆಯಿಂದ ಮಾಡಬೇಕು. ಪಾಯಿಂಟ್ ನೋಟ್ ಮಾಡ್ಕೊಳ್ಳಿ ಮಾಸ್ಟರ್ಸ್. ಸಮಯ ಪ್ಲಸ್ ಸಹನೆ, ಇವೆರಡು ಇದ್ರೇನೆ ಅಲ್ಲಿ ಸಾಧನೆ ನಡೆಯೋದು. ಸಮಯ ಪ್ಲಸ್
ಸಹನೆ, ಇವೆರಡು ಇದ್ರೇನೆ ಸಾಧನೆ ನಡೆಯೋದು. ಸಾಧನೆ ಮಾಡ್ದಾಗ್ಲೇನೆ ಅನುಭವ ಅನ್ನುವಂಥದ್ದು ಬರೋದು. ಅನುಭವ ಅನ್ನುವಂಥದ್ರಿಂದಾನೇ ಜ್ಞಾನ ಬರೋದು. ಜ್ಞಾನ ಸಿಕ್ದಾಗ್ಲೇನೆ ನಮ್ಗೆ ಮುಕ್ತಿ ಸಿಗೋದು. ಅಬ್ಬಬ್ಬಬ್ಬ, ಎಷ್ಟು ಅದ್ಭುತವಾಗಿದೆ ಒಂದಕ್ಕೊಂದಕ್ಕೆ ಲಿಂಕ್. ಮಾಸ್ಟರ್ಸ್, ಪತ್ರಿಜಿ ಇವರು ಕೊಟ್ಟಿರ್ತಕ್ಕಂಥ ವಿಚಾರಗಳನ್ನ ಹೇಳ್ತಾ ಇದ್ರೆ ನನಗೆ ಮೈ ರೋಮಾಂಚನ ಆಗ್ತಾ ಇರುತ್ತೆ ಮಾಸ್ಟರ್ಸ್. ನಾವು ಎಷ್ಟೆಷ್ಟೆಲ್ಲ ಬೇರೆ ಬೇರೆ ವಿಚಾರಗಳನ್ನ ಹೇಳಿದ್ರು ಕೂಡ ಪತ್ರಿಜಿ ಅವ್ರು ಹೇಳಿರುವಂತ ಈ ವಿಚಾರ ಇದೆಯಲ್ಲ, ಇದು ಅಲ್ಟಿಮೇಟ್ ಆಗಿರ್ತಕ್ಕಂಥ ವಿಚಾರಗಳಾಗಿರುತ್ತೆ ಮಾಸ್ಟರ್ಸ್. ಇದು LKG ಅವ್ರಿಗೂ ಇದು ಜ್ಞಾನ ಕೊಡುತ್ತೆ, PhD ಅಲ್ಲಿ ಇರೋರ್ಗು ಕೂಡ ಜ್ಞಾನ ಕೊಡುತ್ತೆ. ನರ್ಸರಿಯಿಂದ ಬೇಬಿ ಸಿಟ್ಟಿಂಗ್ ಇಂದ ಹಿಡಿದು PhD ವರ್ಗು, ಇನ್ನೇನು PhD ಅಂತಂದ್ರೆ ರಿಸರ್ಚ್ ಮಾಡ್ಬಿಟ್ಟು ಎಲ್ಲ ತಿಳ್ಕೊಂಡಿರ್ತಕ್ಕಂಥದ್ದು ಅಲ್ಟಿಮೇಟ್ ಅಂತ ಹೇಳ್ತೀವಲ್ವಾ. ಆ ಒಂದು ಬೇಬಿ ಸಿಟ್ಟಿಂಗ್ ಅಂದ್ರೆ ಏನು, ತೊಟ್ಲಲ್ಲಿ ಇರೋ ಕೂಸು ಒಂದ್ ಸ್ವಲ್ಪ ಹಂಗೆ ರೆಡಿ ಆಗ್ತಾ ಇದ್ದಂಗೆನೆ ತಂದು ಅದಕ್ಕೆ ಸಂಸ್ಕಾರ ಕೊಡೋದಕ್ಕೆ, ಜ್ಞಾನ ಕೊಡೋದಕ್ಕೆ ಒಂದು ಬೇಬಿ ಸಿಟ್ಟಿಂಗ್ ಹೋಮ್ಸ್ ಅಲ್ಲಿ ನಾವು ಬಿಡ್ತಾ ಇರ್ತೀವಲ್ವಾ. ಆ ಸ್ಥಿತಿಯಲ್ಲಿ ಇರ್ತಕ್ಕಂಥದ್ರಿಂದಾನೇ ಪತ್ರಿಜಿಯವರ ಜ್ಞಾನ ತಿಳ್ಕೊಳ್ಳೋಕೆ ಅವಕಾಶ ಇರುವಂತದ್ದು. ಅಂತ ಆ ಸ್ಥಿತಿಯಲ್ಲಿರೋರ್ಗೂ ಜ್ಞಾನ ಇದೆ, PhD ಸ್ಥಿತಿಯಲ್ಲಿರೋರ್ಗೂ ಜ್ಞಾನ ಇದೆ. A ಇಂದ Z ವರೆಗೆ ಎಲ್ಲ ಸ್ಟೇಜಸ್ ಅಲ್ಲಿರೋರ್ಗೂ ಕೂಡ ಇಲ್ಲಿ ಪುಷ್ಕಳವಾಗಿರ್ತಕ್ಕಂಥ ಜ್ಞಾನ ಇದೆ. ದಟ್ ಈಸ್ ಪತ್ರಿಜಿ. ಸೊ ಈ ರೀತಿಯಾಗಿ ನಾವು ಸಾಧನೆ ಮಾಡ್ಬೇಕು. ಸಾಧನೆ ಮಾಡಿದಾಗ A to Z ಎಲ್ಲ ನಮ್ಮಲ್ಲೇ ಇದೆ ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಅಂದ್ರೆ ಈ ಸಾಧನೆ ಅನ್ನೋದನ್ನ ಸಹನೆಯಿಂದ ಮಾಡ್ಬೇಕು. ಸಹನೆ ಇಲ್ದೆ ಅಸಹನೆಯಿಂದ ಕೂತ್ಕೊಂಡ್ರೆ ಏನಾಗತ್ತೆ? ಇವ್ರು 41 ದಿನ ಧ್ಯಾನ ಮಾಡಕ್ ಹೇಳಿದಾರಪ್ಪ. ಈ 41 ದಿನ 6 ಗಂಟೆಯಿಂದ 7 ಗಂಟೆ ಅಥವಾ 5 ಗಂಟೆಯಿಂದ 6 ಗಂಟೆವರೆಗೂ ಕೂತ್ಕೋಬೇಕು, ಮಂಡಲ ಧ್ಯಾನ ಮಾಡ್ಬೇಕು ಅಂತಂದಿದ್ದಾರೆ. ಅಬ್ಬಾ, ಕಮಿಟ್ ಆಗಿದ್ದೀನಲ್ಲ, ಇವಾಗ ಎದ್ದೊಳ್ಬೇಕಾ ನಾನು 5 ಗಂಟೆಗೆ? ಅಯ್ಯೋ, ಎದ್ದು ಕೂತ್ಕೋಬೇಕಾ? ಅಯ್ಯೋ 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 ಅಂತ ನಾವೇನಾದ್ರೂ ಅಮ್ಮಮ್ಮ ಅಯ್ಯಯ್ಯೋ ಅಂತ ಅನ್ಕೊಂಡ್ ಕೂತ್ಕೊಂಡ್ರೆ ಅದು ಧ್ಯಾನ ಆಗತ್ತಾ? ಖಂಡಿತ ಅಲ್ಲ. ಅಸಹನೆಯಿಂದ ಕೂತ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ. ಶ್ರದ್ಧೆಯಿಂದ ಕೂತ್ಕೊಳ್ಳೇಬೇಕು, ಶ್ರದ್ಧೆ ತಂದ್ಕೊಳ್ಳೇಬೇಕು. ಶ್ರದ್ಧೆಯಿಂದ, ಭಕ್ತಿಯಿಂದ, ಶರಣಾಗತಿ ಭಾವದಿಂದ. ಯಾರ್ಗಪ್ಪ ಶರಣಾಗ್ಬೇಕು? ಯಾವ್ದೋ ಗುರುಗಳ ಹತ್ರಕ್ಕೆ, ಇನ್ಯಾವುದೋ ದೇವಸ್ಥಾನಕ್ಕೆ ಅಲ್ಲ. ನಮಗೆ ನಾವು ಶರಣಾಗ್ಬೇಕು, ನಮ್ಮ ಉಸಿರಿಗೆ ನಾವು ಶರಣಾಗ್ಬೇಕು ಅನ್ನುವಂಥ ಪರಿಕಲ್ಪನೆಯನ್ನ ಕೊಟ್ಟಿರೋದು. ನಮ್ಮ ಉಸಿರಿಗೆ ನಾವು ಶರಣಾಗ್ತಾ, ನಮ್ಮ ಉಸಿರಿಗೆ ನಾವು ಭಕ್ತಿಯಿಂದ, ಶರಣಾಗತಿ ಭಾವದಿಂದ ನಾವು ಏಕೋ ಭಾವದಿಂದ ಕೂತ್ಕೋಬೇಕು ಉಸಿರಿನ ಜೊತೆಯಲ್ಲಿ. ಆ ರೀತಿಯಾಗಿ ಒಂದೇ ಸರ್ತಿ ಅಂತ ಸ್ಥಿತಿ ಬರ್ದೇ ಇರ್ಬೋದು, ಆದ್ರೆ ಬೇಕು ಅನ್ನುವಂತ ಒಂದು ತುಡಿತ ಇರ್ಬೇಕು ನಮ್ಮಲ್ಲಿ. ಆ ತುಡಿತ ಇದ್ದಾಗ, ಆ ತೀವ್ರವಾದ ತುಡಿತದಿಂದ ನಮ್ಗೆ ಏನೇನೆಲ್ಲ ಬೇಕಾಗಿದೆ ಅದು ಆಟೋಮೆಟಿಕ್ ಆಗಿ ಆಕ್ಟಿವೇಟ್ ಆಗ್ತಾ ಇರುತ್ತೆ. ಶ್ರದ್ಧೆನೂ ಬರುತ್ತೆ. ಬೇಕು ಅನ್ನೋಂತ ತೀವ್ರವಾದ ಒಂದು ತುಡಿತ ಇದ್ದಾಗ ಶ್ರದ್ಧೆ ಆಕ್ಟಿವೇಟ್ ಆಗತ್ತೆ, ಭಕ್ತಿ ಆಕ್ಟಿವೇಟ್ ಆಗತ್ತೆ, ಶರಣಾಗತಿ ಭಾವನು ಆಕ್ಟಿವೇಟ್ ಆಗತ್ತೆ. ಎಲ್ಲ ಏನೇನ್ ಬೇಕು ಎಲ್ಲ ಅಲ್ಲಿ ರೆಡಿ ಆಗತ್ತೆ. ನಾವು ಬೇಕು ಅಂತ ಅನ್ಕೋಬೇಕು, ಬೇಕು ಅಂತ ಪ್ರಯತ್ನ ಮಾಡ್ಬೇಕು. ಆ ಪ್ರಯತ್ನ ಮಾಡೋದ್ರಿಂದನೇ ಇದೆ. ಆ ಒಂದು ಪ್ರಯತ್ನವನ್ನ ಇಷ್ಟಪೂರ್ವಕವಾಗಿ ಮಾಡ್ಬೇಕು. ಇದೊಂದೇ ನಾವು ಮಾಡ್ಬೇಕಾಗಿರೋದು ಮಾಸ್ಟರ್ಸ್. ಇಷ್ಟಪೂರ್ವಕವಾಗಿ ನಾವು ಪ್ರಯತ್ನ ಮಾಡಿದೀವಿ ಅಂತಂದ್ರೆ ಏನೇನ್ ಬೇಕು ಎಲ್ಲ ಒಂದಕ್ಕೊಂದಕ್ಕೂ ಕನೆಕ್ಟ್ ಆಗ್ತಾ ಇರುತ್ತೆ, ಆಕ್ಟಿವೇಟ್ ಆಗ್ತಾ ಇರುತ್ತೆ. ಇವತ್ತಿದ್ದಂಗೆ ನಾಳೆ ಇರೋದಿಲ್ಲ, ಮತ್ತೆ ನಾವು ನಾಳೆ ಇದ್ದಂಗೆ ನಾಡಿದ್ದಿರೋದಿಲ್ಲ, ನಾಡಿದ್ದಂಗೆ ಆಚೆ ನಾಡಿದ್ದಿರೋದಿಲ್ಲ. ಆ ಒಂದು 41 ದಿನ ಆ ಒಂದು ಸಾಧನೆ ಮಾಡ್ತಾ ಇದ್ರೆ 41 ದಿನ ಆದ್ಮೇಲೆ ಮತ್ತೆ ನಾವು ಹಿಂದಿನ ತರ ಇರೋದಕ್ಕೆ ಆಗೋದಿಲ್ಲ. ಯಾವಾಗ? ಆಸಕ್ತಿಯಿಂದ ಕೂತಾಗ, ಶ್ರದ್ಧೆಯಿಂದ ಕೂತಾಗ, ಸಹನೆಯಿಂದ ಕೂತಾಗ. ಇದು ಮಾಸ್ಟರ್ಸ್, ನಾವು ಇಲ್ಲಿ ಈ ಒಂದು ಅಂಶಗಳನ್ನ ತಿಳ್ಕೊಂಡಿದೀವಿ ಅಲ್ವಾ. ಈ ಅಂಶಗಳನ್ನ ತಿಳ್ಕೊಂಡಾಗ ನಮ್ಮನ್ನ ನಾವು ಚೆಕ್ ಮಾಡ್ಕೊಳ್ಳೋಣ. ಈಗ ನಾವು ನಿಜವಾಗ್ಲೂ ಶ್ರದ್ಧೆಯಿಂದ ಕೂತ್ಕೋತಾ ಇದೀವ, ಆಸಕ್ತಿಯಿಂದ ಕೂತ್ಕೋತಾ ಇದೀವ, ಅಥವಾ ಏನೋ ಉಡಾಫೆ ಮೆಂಟಾಲಿಟಿಯಿಂದ ಕೂತ್ಕೊಳ್ತಾ ಇದೀವ? ಎಂಥದೆಂಥದ್ದೋ ಸ್ಥಿತಿಗಳಲ್ಲಿ ಇದ್ದುಕೊಂಡು ಆಸಕ್ತಿನೇ ಇಲ್ದಂಗೆ ಕೂತ್ಕೊಂಡ್ರೆ ಏನಾಗತ್ತೆ? ಎಷ್ಟು ನಮ್ಗೆ ಆಸಕ್ತಿ ಇರುತ್ತೋ ಅಷ್ಟೇ ಫಲ ಸಿಗ್ತಾ ಇರುತ್ತೆ. ಕನಿಷ್ಠ ಪತ್ರಿಜಿ ಅವರು ಇನ್ ಎಷ್ಟರ ಮಟ್ಟಿಗೆ ಎಷ್ಟು ಬೇಬಿ ಸಿಟ್ಟಿಂಗ್ ಅಲ್ಲಿ ಇಳಿದು ಹೇಳಿದ್ದಾರೆ ಅಂದ್ರೆ, ನೀವು ಕನಿಷ್ಠ ಮೊದಲು ಕೂತ್ಕೊಳ್ರಯ್ಯ, ನೀವು ಕೂತ್ಕೊಳ್ರಪ್ಪ, ನೀವು ಕೂತ್ಕೊಳ್ರಪ್ಪ, ಕಾಲುಗಳನ್ನ ಕ್ರಾಸ್ ಮಾಡ್ರಿ, ಕೈ ಬೆರಳುಗಳನ್ನ ಸೇರಿಸ್ರಿ, ಕಣ್ಣುಗಳನ್ನ ಮುಚ್ಚ್ರಿ, ಅಷ್ಟು ಮಾತ್ರ ಅಭ್ಯಾಸ ಮಾಡ್ರಿ, ಅಷ್ಟನ್ನ ಆಸಕ್ತಿಯಿಂದ ಅಭ್ಯಾಸ ಮಾಡ್ರಿ, ಉಳ್ದಿರೋದು ಅದಷ್ಟು ಕದೆ ಬರುತ್ತೆ, ಕೂತ್ಕೊಳ್ರಿ, ನೀವು ಕೂತ್ಕೊಳ್ರಿ ಅಂತ ಹೇಳಿದಾರೆ. ಅಬ್ಬಬ್ಬ, ಇದಕ್ಕಿಂತಲೂ ಇನ್ನೂ ಹೆಂಗೆ ಹೇಳಕ್ ಸಾಧ್ಯ ಇದೆ ಮಾಸ್ಟರ್ಸ್ ಈ ಭೂಮಿ ಮೇಲೆ? ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ.
ನಾವಿದನ್ನ ಅರ್ಥ ಮಾಡ್ಕೊಂಡ್ರೆ ಮತ್ತೆ ನಾವು ಇನ್ನೇನು ಅಲ್ಲಿ ಪ್ರಶ್ನೆ ಮಾಡೋದಿಕ್ಕೆ, ಸಂದೇಹ ಪಡೋದಿಕ್ಕೆ ಇನ್ನೇನಕ್ಕೂ ಅವಕಾಶನೇ ಇರೋದಿಲ್ಲ ಮಾಸ್ಟರ್ಸ್. ಬಾ, ಎಷ್ಟು ಸರಳವಾಗಿ ಹೇಳಿದ್ದಾರೆ. ಸೊ ಆ ರೀತಿಯಾಗಿ ಇಡೀ ಪ್ರಪಂಚಕ್ಕೆ ಪತ್ರಿಜಿಯವರು ಕೂತ್ಕೊಳ್ಳೋದನ್ನ ಕಲಿಸಿದ್ದಾರೆ. ಪತ್ರಿಜಿಯವರ ಮಾರ್ಗದಲ್ಲಿ ನಡೀತಾ ಇರ್ತಕ್ಕಂಥ ಎಲ್ಲಾ ಪಿರಮಿಡ್ ಮಾಸ್ಟರ್ಸು ನಾಗಾಲೋಟದಿಂದ ಓಡ್ತಾ ಇರ್ತಕ್ಕಂಥ ಈ ಪ್ರಪಂಚವನ್ನ ಕೂತ್ಕೊಳ್ಳಿ ಕೂತ್ಕೊಳ್ಳಿ ಅಂತ ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸ್ತಾ ಇದೆ. ಕೂತ್ಕೊಳ್ಳೋದನ್ನ ಅಭ್ಯಾಸ ಮಾಡಿಸಿ ಒಂದೊಂದೇ ಕನೆಕ್ಟ್ ಆಗುವಂತ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತವಾಗಿ ನಡೀತಾ ಇದೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್. ಎಲ್ಲಾ ಪಿರಮಿಡ್ ಮಾಸ್ಟರ್ಸ್ ಆ ರೀತಿಯಾಗಿ ಕೆಲಸ ಮಾಡ್ತಾ ಇರುವಂತದ್ದು. ಎಸ್ ಮಾಸ್ಟರ್ಸ್, ಆ ರೀತಿಯಾಗಿ ಸಾಧನೆ ಮಾಡ್ತಾ ಇದ್ದಾಗ ಹೇಗಾಗತ್ತೆ? ಹೇಗೆ ಅಂತಂದ್ರೆ, ಒಬ್ಬ ರೈತ ತನ್ನ ಭೂಮಿಯನ್ನು ಉಳುಮೆ ಮಾಡ್ತಾನೆ. ಉಳುಮೆ ಮಾಡಿದ್ದಾದ್ಮೇಲೆ ಅವನು ಬೀಜಗಳನ್ನು ಕೂಡ ಹಾಕಿರ್ತಾನೆ. ಬೀಜಗಳನ್ನ ಹಾಕಿದ್ದಾದ್ಮೇಲೆ ಮಳೆಗೋಸ್ಕರ ಎದುರು ನೋಡ್ತಾನೆ. ಆ ಮಳೆ ಅನ್ನೋದು ಬಿದ್ದಾಗ ಆ ಒಂದು ನೆಲ ನೆನೆಯುತ್ತೆ. ನೆಲ ನೆನೆದಾಗ ಆ ನೆಲದಲ್ಲಿರ್ತಕ್ಕಂಥ ಆ ಒಂದು ಬೀಜಗಳು ಮೊಳಕೆ ಒಡೆಯುತ್ತೆ. ಆ ಬೀಜಗಳು ಮೊಳಕೆ ಒಡೆದು ಬೆಳೆದಾಗ ಪುಷ್ಕಳವಾಗಿರ್ತಕ್ಕಂಥ ಬೆಳೆ ಸಿಗತ್ತೆ. ಹೌದು ತಾನೆ? ಅದೇ ರೀತಿಯಾಗಿನೇ ನಾವೆಲ್ಲರೂ ಕೂಡ ಮನಸ್ಸು ಅನ್ನುವಂಥ ಹೊಲವನ್ನ, ಧ್ಯಾನ ಅನ್ನುವಂಥ ನೇಗ್ಲನ್ನ ಹಿಡ್ಕೊಂಡು ಉಳುಮೆ ಮಾಡ್ಬೇಕು. ಅನಂತರ ಜ್ಞಾನ ಅನ್ನುವಂಥ ವಿಚಾರಗಳು ಅನ್ನುವಂಥ ಒಂದು ಬೀಜಗಳನ್ನ ಬಿತ್ತನೆ ಮಾಡಿದಾಗ, ಆ ಒಂದು ಧ್ಯಾನ ಸಾಧನೆಯನ್ನ ನಿರಂತರವಾಗಿ ಮಾಡ್ತಾ ಇದ್ದಾಗ ಅಲ್ಲಿ ಅನುಭವ ಅನ್ನುವಂಥ ಒಂದು ಮಳೆ ಸುರಿಯುತ್ತೆ. ಅನುಭವ ಅನ್ನುವಂಥ ಮಳೆ ಸುರಿದಾಗ ಅಲ್ಲಿ ಜ್ಞಾನ ಅನ್ನುವಂಥ ಬೆಳೆ ಬೆಳೆಯುತ್ತೆ. ಜ್ಞಾನ ಅನ್ನುವಂಥ ಬೆಳೆ ಬೆಳೆದಾಗ ಮುಕ್ತಿ ಅನ್ನುವಂಥ ಒಂದು ಫಸಲನ್ನ ನಾವು ಪಡ್ಕೊಳ್ತೀವಿ. ಆ ಫಸಲ್ ಪಡ್ಕೊಂಡ್ಮೇಲೆ ಇನ್ನೇನಿರುತ್ತೆ ಅಲ್ಲಿ? ಲೋಕ ಕಲ್ಯಾಣನೇ ಇರುತ್ತೆ. ಒಂದು ಬೆಳೆ ಬೆಳೆದಿದ್ದಾದ್ಮೇಲೆ ಆ ಬೆಳೆ ಯಾವ್ಯಾವ ರೀತಿಯಲ್ಲಿ ವಿನಿಯೋಗ ಆಗ್ಬೇಕು, ಆ ಬೆಳೆಯಿಂದ ಆ ರೈತನಿಗೆ ಏನೇನು ಯಾವ್ಯಾವ ರೀತಿಯಲ್ಲಿ ಲಾಭ ಬರ್ಬೇಕು, ಬರುತ್ತೆ ತಾನೆ? ಅದೇ ರೀತಿಯಾಗಿ ಜ್ಞಾನ ಅನ್ನುವಂಥ ಒಂದು ಬೆಳೆ, ಆ ಫಸಲನ್ನ ನಾವು ತಗೊಂಡಿದ್ದಾದ್ಮೇಲೆ ಅಲ್ಲಿಂದ ಮುಂದಕ್ಕೆ ಏನ್ ನಡೆಯುತ್ತೆ? ಲೋಕ ಕಲ್ಯಾಣ ನಡೆಯುತ್ತೆ. ಅಂದ್ರೆ ನಾವೆಲ್ಲರೂ ತಿಳ್ಕೊಂಡಿರೋದನ್ನ ನಮ್ಮ ಹತ್ರನೇ ಇಟ್ಕೊಳ್ಳುವಂತವ್ರು ಆಗಿರೋದಿಲ್ಲ, ಅದನ್ನ ಹಂಚುವಂತವ್ರು ಆಗಿರ್ತೀವಿ. ನಮಗ್ ಗೊತ್ತಿರುವಂತ ಅನುಭವ ಜ್ಞಾನವನ್ನ ಹಂಚ್ತಾ ಇದ್ದಾಗ ಆಗೇನಾಗತ್ತೆ? ಎಲ್ಲರೂ ಕೂಡ ತಯಾರಾಗ್ತಾರೆ. ಹೌದು ಮಾಸ್ಟರ್ಸ್, ಅನುಭವ ಜ್ಞಾನವನ್ನ ಹಂಚೋದು ಅಂತ ಪತ್ರಿಜಿಯವ್ರು ಹಿಂಗೆ ಹೇಳ್ತಾ ಇದ್ದಾರಲ್ವಾ? ಆದ್ರೆ ಅನೇಕ ಜನ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ವಿಚಾರಗಳನ್ನು ಕೂಡ ಮಾತಾಡ್ತಾ ಇರ್ತಾರೆ. ಇದು ನನಗೆ ತುಂಬಾ ಅನುಭವ ಇರ್ತಕ್ಕಂಥದ್ದು. ಹಲವಾರು ಸಂದರ್ಭಗಳಲ್ಲಿ ಬೇರೆ ಬೇರೆ ಝೂಮ್ ವೇದಿಕೆಗಳಲ್ಲಿ ಈ ವಿಚಾರಗಳನ್ನ ನಾನು ಪದೇ ಪದೇ ಹಂಚ್ಕೊಂಡಿದ್ದೀನಿ ಮಾಸ್ಟರ್ಸ್. ಏನಾಗತ್ತೆ ಅಂತಂದ್ರೆ, ನಾವು ಸಾಧನೆ ಮಾಡ್ತಾ ಇದ್ದಾಗ ಅನೇಕ ಅನುಭವಗಳು ಬರುತ್ತೆ. ಆ ಅನುಭವಗಳನ್ನ ನಾವು ಬೇರೆಯವ್ರಿಗೆ ಹೇಳ್ಬಿಟ್ರೆ ಆ ಅನುಭವಗಳಲ್ಲಿ ಇರ್ತಕ್ಕಂಥ ಪವರ್ ಕಡಿಮೆ ಆಗ್ಬಿಡತ್ತೆ. ನೆಗೆಟಿವ್ ಅಟ್ಯಾಕ್ಸ್ ನಮ್ಗೆ ಆಗ್ತಾ ಇರತ್ತೆ. ನಮ್ಮ ಅಭಿವೃದ್ಧಿಯನ್ನ ನೋಡಿ ಸಹಿಸಕ್ ಆಗದೆ ಇರೋಂಥವ್ರ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಬೀಳತ್ತೆ, ನರದೃಷ್ಟಿ ಉಂಟಾಗತ್ತೆ. ಅವಾಗ ನಮ್ಮ ಅಭಿವೃದ್ಧಿ ಆಗಿರ್ಬೋದು, ನಾವು ಮಾಡ್ಬೇಕಾಗಿರ್ತಕ್ಕಂಥ ಕೆಲಸಗಳ ಒಂದು ತೀವ್ರತೆ ಏನಿದೆ ಅದೆಲ್ಲ ಕಡಿಮೆ ಆಗ್ಬಿಡತ್ತೆ. ಈ ರೀತಿಯಾಗಿರ್ತಕ್ಕಂಥ ಪರಿಕಲ್ಪನೆಗಳನ್ನ ಕೆಲವರು ಕೊಟ್ಟಿರೋದು ಉಂಟು ಮಾಸ್ಟರ್ಸ್. ನನ್ನ ಹತ್ರನೇ ಹೇಳಿರೋಂಥದ್ದು ಉಂಟು. ಆದ್ರೆ ಅವ್ರು ಈ ರೀತಿಯ ಹೇಳಿದಾಗ ಅದು ತಪ್ಪು ಅಂತ ಅಲ್ಲ. ಹಾಗಾದ್ರೆ ಪತ್ರಿಜಿಯವ್ರು ಏನ್ ಹೇಳಿದ್ದಾರೆ? ಪತ್ರಿಜಿಯವ್ರು ಇನ್ಯಾವ ಪರಿಕಲ್ಪನೆಯಲ್ಲಿ ಹೇಳಿದ್ದಾರೆ? ಇದನ್ನ ಅರ್ಥ ಮಾಡ್ಕೋಬೇಕಲ್ವಾ? ಪತ್ರಿಜಿಯವ್ರು ಹೇಳಿರುವಂತದ್ದು ಅಲ್ಟಿಮೇಟ್ ಆಗಿರ್ತಕ್ಕಂಥ ರೇಂಜ್ ಅಲ್ಲಿ ಹೇಳಿದ್ದಾರೆ. ನಾವು ಯೂನಿವರ್ಸ್ಗೆ ಏನ್ ಕೊಡ್ತೀವೋ ಅದು 200% ಮಲ್ಟಿಪ್ಲೈ ಆಗಿ ಅದು ನಮ್ಮ ಹತ್ರಕ್ಕೆ ಬರುತ್ತೆ ಅನ್ನುವಂತ ಒಂದು ತತ್ವ ಸಿದ್ಧಾಂತ ಇದೆಯಲ್ಲ, ಅದನ್ನ ಮರ್ತೋಗಿದ್ದಾರೆ ಎಲ್ಲರೂ. ಅದನ್ನ ನೆನಪು ಮಾಡಿ, ಅಯ್ಯೋ ನೀವ್ ಏನ್ ಹೇಳ್ತಿರೋ, ನೀವೇನ್ ಮಾಡ್ತಿರೋ ಅದ್ ನಿಮ್ಗೆ ವಾಪಸ್ ಬರುತ್ತೆ, 200 ಟೈಮ್ಸ್ ಮಲ್ಟಿಪ್ಲೈ ಆಗಿ ಬರತ್ರಯ್ಯ, ಯಾಕೆ ಹೆದರ್ಕೊಳ್ತೀರಿ? ಏನೂ ಆಗೋದಿಲ್ಲ, ಒಳ್ಳೇದೇ ಆಗತ್ತೆ. ಒಳ್ಳೇದ್ ಮಾಡೋದಿಕ್ಕೆ ನೀವು ಹೆಜ್ಜೆ ಹಾಕ್ದಾಗ ಆ ಒಳ್ಳೇದು 200 ಟೈಮ್ಸ್ ಮಲ್ಟಿಪ್ಲೈ ಆಗಿ ನಿಮಗ್ ಬರುತ್ತೆ. ನೀವ್ ಈ ಕೆಲಸ ಮಾಡಿ, ಅನುಭವ ಹಂಚಿಕೆ ಮಾಡ್ರಿ ಅಂತ ಹೇಳಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೇನೆ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯಲ್ಲಿ ಕೆಲಸ ನಡೆದಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲೇನೆ ಆ ಅನುಭವದ ವಿಚಾರಗಳನ್ನ ಕೇಳಿಸ್ಕೊಂಡು ನಾನು ಕೂಡ ತಯಾರಾಗಿರ್ತಕ್ಕಂಥದ್ದು, ಪ್ರೇರಣೆಯನ್ನ ಪಡ್ಕೊಂಡು ಇವತ್ ನಾನು ಈ ತರ ತಯಾರಾಗಿರ್ತಕ್ಕಂಥದ್ದು. A to Z ಎಲ್ಲ ಕಲ್ತ್ಕೊಂಡ್ಮೇಲೆ ನೀವು ಹಂಚಕ್ ಹೋಗಿ ಅಂತ ಹೇಳೋಂತ ಒಂದು ತತ್ವ ಕೂಡ ಇದೆ ಮಾಸ್ಟರ್ಸ್. ತಪ್ಪು ಅಂತ ಅಲ್ಲ, ಖಂಡಿತ ಯಾವ ತತ್ವನೂ ತಪ್ಪಲ್ಲ. ಆದ್ರೆ ನಮ್ಮ ಪತ್ರಿಜಿಯವರು ಹೇಳಿರ್ತಕ್ಕಂಥ ಈ ಒಂದು ತತ್ವ ಸಿದ್ಧಾಂತ ಅದು ಹೇಗೆ? ನೀನ್ A ಕಲ್ತ್ಕೊಂಡಿದ್ರೆ A ಕಲ್ಸು, B ಕಲ್ತ್ಕೊಂಡಿದ್ರೆ B ಕಲ್ಸು ಅಂತ ಹೇಳಿದ್ದಾರೆ. ಆದ್ರೆ ಅವ್ರು ಏನ್ ಮಾಡ್ತಾರೆ, ಇನ್ನೊಂದು ಪರ್ಸೆಪ್ಷನ್, ಇನ್ನೊಂದು ದೃಷ್ಟಿಕೋನದಲ್ಲಿ ಹೇಳೋಂಥವ್ರು, ಮೊದ್ಲು ನಿನ್ನನ್ನ ನೀನ್ ಅರ್ಥ ಮಾಡ್ಕೋ, ನಿನ್ನ ಬಗ್ಗೆ ನಿನಗೆ ಏನು ಅರ್ಥ ಆಗಿಲ್ಲ, ನಿನ್ ಬಗ್ಗೆ ನೀನೇ ಏನನ್ನು ಸಾಧನೆ ಮಾಡ್ಕೊಂಡಿಲ್ಲ, ನಿನ್ ಮೇಲೆ ನಿನಗೆ ಹಿಡಿತಾ ಇಲ್ಲ, ನೀನ್ ಬೇರೆಯವ್ರಿಗೆ ಏನ್ ಹೇಳ್ಕೊಡ್ತೀಯ
ಈ ಪದಗಳನ್ನ ಬಳಸಿ, ಈ ಪರಿಕಲ್ಪನೆಗಳನ್ನ ಬಳಸಿ ಅವ್ರು ಮಾತಾಡೋದುಂಟು. ನನ್ನ ಹತ್ರ ಮಾತಾಡಿದ್ದಾರೆ. ಈ ರೀತಿಯಾಗಿ ಮಾತಾಡಿದಾಗ ಇವರು ಹೀಗೆ ಹೇಳಿದ್ದಾರೆ, ಪತ್ರಿಜಿಯವರು ಹೀಗೆ ಹೇಳಿದ್ದಾರೆ. ಹೇಗೆ? ನನ್ನಲ್ಲಿ ಅಂತರ್ಮಥನ ನಡೀತು. ಅಂತರ್ಮಥನ ನಡೆದಾಗ ನನ್ನ ಆತ್ಮ ಮೂಲದಿಂದ ನನಗೆ ಉತ್ತರ ಸಿಕ್ತು. ಪತ್ರಿಜಿಯವರು ಆ ಉತ್ತರ ಕೊಡೋ ಹಾಗೆ ಮಾಡಿದ್ರು, ಸಿಗೋ ಹಾಗೆ ಮಾಡಿದ್ರು. ಏನ್ ಹೇಳಿದ್ರು? A to Z ಎಲ್ಲ ಕಲ್ತ್ಕೊಳ್ಳೋವರೆಗೂ ನೀನ್ ಕಾಯ್ಬೇಕಾಗಿಲ್ಲ. ನೀನೇನ್ ಕಲ್ತ್ಕೊಂಡಿದ್ಯಾ ಅದನ್ನ ಹೇಳು. ನೀನ್ ಬರೆಯೋದು ಚೆನ್ನಾಗಿ ಕಲ್ತ್ಕೊಂಡಿದ್ಯಾ ಅದನ್ನ ಕಲ್ಸು. ಈಗ 1ನೇ ಕ್ಲಾಸಲ್ಲಿ ಇದ್ದೀನಿ. ನನ್ಗೆ 1ನೇ ಕ್ಲಾಸ್ನಲ್ಲಿ ನಮ್ಮ ಮೇಷ್ಟ್ರು ನನಗೆ ಬರೆಯೋದು ಕಲ್ಸಿದ್ದಾರೆ. ನನ್ನ ಜೊತೆಲಿ ನನ್ನ ಸಹಪಾಠಿಗಳು ಇದ್ದಾರೆ. ಅವ್ರು ಬರೆಯೋದು ನನಗೆ ಮೇಷ್ಟ್ರು ಹೇಳ್ಕೊಟ್ಟ ತಕ್ಷಣ ನನಗೆ ಅರ್ಥ ಆಗೋಯ್ತು, ನಾನು ಕಲ್ತ್ಕೊಂಡ್ಬಿಟ್ಟೆ. ನನ್ ಪಕ್ಕದಲ್ಲಿ ಇರ್ತಕ್ಕಂಥ ನನ್ನ ಫ್ರೆಂಡ್ಸ್ ಅವರು ಅದನ್ನ ಬರೆಯೋದು ಕಲ್ತ್ಕೊಳ್ಳೋದಕ್ಕೆ ತುಂಬಾ ಕಷ್ಟ ಪಡ್ತಾ ಇದ್ದಾರೆ. ಆಗ ನಾನೇನ್ ಮಾಡ್ತೀನಿ, ಲೋ ಹಂಗೆಲ್ಲ ಕಣೋ, ಹಿಂಗೆ ಕಣೋ ಅಂತ ಅಂದ್ಬಿಟ್ಟು ನಾನು ಕಲಿಸ್ತೀನಿ. ಕಲಿಸ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಕಲ್ತ್ಕೊಂಡು ಅವ್ರ ಪಾಡಿಗೆ ಅವರು ತಯಾರಾಗೋಂಗೆ ನನ್ಗೇನ್ ಗೊತ್ತಿದೆ ನಾನು ಅದನ್ನ ಹೇಳ್ಕೊಟ್ಬಿಟ್ಟು ಮತ್ತೆ ನನ್ನ ಮೇಷು ನಂಗೆ ಬಿ ಕಲಿಸ್ತಾರ, ಬಿ ಕಲ್ತ್ಕೊಳ್ಳೋದಕ್ಕೆ ಅಲ್ಲಿ ನಾನು ರೆಡಿ ಇರ್ತೀನಿ. ನಂದೇನು ಕಲಿಕೆ ನಾನು ಕಲ್ತ್ಕೊಳ್ತಾ ನನ್ಗಿಂದ ಬೇರೆಯವ್ರಿಗೆ ಹೆಲ್ಪ್ ಮಾಡೋದಕ್ಕೆ ಎಷ್ಟು ಸಾಧ್ಯನೋ ಅಷ್ಟು ಹೆಲ್ಪ್ ಮಾಡ್ಕೊಂಡು ನಾನು ಹೋಗ್ತಾ ಇರ್ತೀನಿ. ನನ್ನ ಕಲಿಕೆ ನಂದಿರುತ್ತೆ, ಅಟ್ ದ ಸೇಮ್ ಟೈಮ್ ಬೇರೆಯವ್ರಿಗೆ ಸಹಾಯ ಮಾಡೋದಿರುತ್ತೆ. ಅಲ್ಲಿಗೆ ಏನಾಗತ್ತೆ, ನನ್ನ ಕಲಿಕೆನ ನಾನು ಕಲಿತಾ ನನ್ನ ಪ್ರಯಾಣದಲ್ಲಿ ನಾನು ಹೋಗ್ತಾ ಇರ್ತೀನಿ. ಅಟ್ ದ ಸೇಮ್ ಟೈಮ್ ಬೇರೆಯವರು ಕೂಡ ಕಲ್ತ್ಕೊಂಡು ನನ್ನ ಜೊತೆ ಪ್ರಯಾಣ ಮಾಡೋದಿಕ್ಕೆ ಅವಕಾಶ ಆಗೋ ಹಾಗೆ ಅಲ್ಲಿ ಆಗ್ತಾ ಇರುತ್ತೆ. ಇದು ಮಾಸ್ಟರ್ಸ್ ಪತ್ರಿಜಿ ಮಾರ್ಗ. ಈ ಪರಿಕಲ್ಪನೆಗಳು ಇದೆಯಲ್ಲ, ಬಿಯಾಂಡ್ ದ ಸರ್ಫೇಸ್ ಲೆವೆಲ್, ಬಿಯಾಂಡ್ ದ ಲಿಮಿಟೆಡ್ ಲೆವೆಲ್. ಬಾ, ಎಷ್ಟು ಥ್ಯಾಂಕ್ಸ್ ಹೇಳ್ಬೇಕಪ್ಪ ಪತ್ರಿಜಿ ಅವ್ರಿಗೆ. ನಾನು ಈ ಪರಿಕಲ್ಪನೆಗಳನ್ನ ಎಷ್ಟು ಸರ್ತಿ ಮಾತಾಡಿರ್ಬೋದು ಮಾಸ್ಟರ್ಸ್. ಮಾತಾಡ್ದ ಅಷ್ಟು ಸರ್ತಿ ನನ್ನಲ್ಲಿ ಎನರ್ಜೀಸ್ ಹೈಕ್ ಆಗ್ತಾನೆ ಬರ್ತಾ ಇದೆ ಮಾಸ್ಟರ್ಸ್. ನನ್ನ ಬಗ್ಗೆ ನನ್ಗೆ ಅರ್ಥ ಆಗುತ್ತೆ, ನನ್ನ ಬಗ್ಗೆ ನನಗೆ ಕ್ಲಾರಿಟಿ ಸಿಗ್ತಾ ಇರುತ್ತೆ. ಎಸ್ ಮಾಸ್ಟರ್ಸ್, ಬಿಯಾಂಡ್ ದ ಸರ್ಫೇಸ್ ಲೆವೆಲ್, ಬಿಯಾಂಡ್ ದ ಬಾಡಿ ಮೈಂಡ್ ಲೆವೆಲ್, ಬಿಯಾಂಡ್ ದ ಫಿಯರ್ ಲೆವೆಲ್, ಅಬೌವ್ ದ ಫಿಯರ್ ಲೆವೆಲ್, ಓವರ್ ದ ನೆಗೆಟಿವಿಟಿ ಲೆವೆಲ್. ಇದು ಪತ್ರಿಜಿ. ಎಸ್ ಮಾಸ್ಟರ್ಸ್, ಈ ರೀತಿಯಾಗಿ ಆ ಒಂದು ಸಾಧನೆ ಅನ್ನುವಂಥದಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ಜನ ಅನೇಕ ರೀತಿಯ ಪರಿಕಲ್ಪನೆಗಳನ್ನ ಕೊಡ್ತಾರೆ. ತಪ್ಪಿಲ್ಲ, ಅದ್ಯಾವುದು ಕೂಡ ತಪ್ಪಲ್ಲ. ನಾವು ಅದನ್ನ ಕಾಮೆಂಟ್ ಮಾಡೋದು ಬೇಕಾಗಿಲ್ಲ ಮಾಸ್ಟರ್ಸ್. ಯಾಕಂತೀರಾ, ಅವರ ಸಾಧನೆಯ ಮಾರ್ಗದಲ್ಲಿ ಅವರ ಗುರುಗಳು ಅವ್ರಿಗೆ ತಿಳಿಸಿರ್ತಕ್ಕಂಥದ್ದು, ಅಥವಾ ಅವರೇ ಆ ಒಂದು ಸ್ಥಿತಿಗಳಲ್ಲಿ ಅದು ಅವ್ರಿಗೆ ಅರ್ಥ ಆಗಿರ್ತಕ್ಕಂಥದ್ದು. ಇಲ್ಲಿ ಪತ್ರಿಜಿ ಅವ್ರು ಏನ್ ಹೇಳಿದ್ದಾರೆ, ಪತ್ರಿಜಿ ಅವರು ಅವರ ರೇಂಜಲ್ಲಿ ಅವ್ರನ್ನ ಅರ್ಥ ಮಾಡ್ಕೊಂಡಿರೋದು ನಮಗ್ ತಿಳಿಸಿರ್ತಕ್ಕಂಥದ್ದು. ಅದಕ್ಕೆ ಕನೆಕ್ಟ್ ಆಗೋದಿಕ್ಕೆ ಸಂಸಿದ್ಧವಾಗಿರ್ತಕ್ಕಂಥವ್ರು ಕನೆಕ್ಟ್ ಆಗಿರ್ತಕ್ಕಂಥ ಅಷ್ಟೇ. ನೋ ಕಾಮೆಂಟ್ಸ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್ಸ್. ಇದನ್ನ ಚೆನ್ನಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಯಾವುದೇ ಸಂಸ್ಥೆಗಳನ್ನ, ಯಾವುದೇ ಮಾರ್ಗದಲ್ಲಿರೋರ್ನ, ಯಾವುದೇ ಸ್ಥಿತಿಗತಿಗಳಲ್ಲಿರೋರ್ನ ನಾವು ಕಾಮೆಂಟ್ ಮಾಡೋದು ಬೇಡ. ನಾವ್ ಏನ್ ಮಾಡ್ತೀವೋ ಮತ್ತೆ ಅದ್ ನಮ್ಗೆ ವಾಪಸ್ ಬರುತ್ತೆ. ನಾವು ಅವ್ರನ್ನ ಕಾಮೆಂಟ್ ಮಾಡ್ತೀವೋ ಅವರು ನಮ್ಮನ್ನ ಕಾಮೆಂಟ್ ಮಾಡ್ತಾರೆ. ಅವ್ರನ್ನ ನಾವು ಹೀಯಾಳಿಸ್ತೀವೋ ಅವರು ನಮ್ಮನ್ನ ಹೀಯಾಳಿಸ್ತಾರೆ. ಇದಕ್ಕೋಸ್ಕರ ನಾವು ಬಂದಿರೋದು ಅಲ್ಲ. ನಾವು ಸತ್ಯ ಸಂಕಲ್ಪ, ಈ ಒಂದು ಆತ್ಮನೇ ಪರಬ್ರಹ್ಮ, ಜೀವನೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು ಅನ್ನುವಂಥ ತತ್ವವನ್ನ ಎಲ್ಲರಲ್ಲೂ ಜಾಗೃತ ಮಾಡುವಂತ ಸಂಕಲ್ಪದಲ್ಲಿ ನಾವಿದ್ದೀವಿ. ನಾವು ಮಾತ್ರ ಉದ್ಧಾರ ಆಗ್ಬಿಟ್ರೆ ಸಾಕಾಗಲ್ಲ, ನಮ್ ಜೊತೆ ಎಲ್ಲರೂ ನಾವು ಆ ಪ್ರಯಾಣದಲ್ಲಿ ಬರ್ಬೇಕು ಅನ್ನುವಂಥ ಒಂದು ಪರಿಕಲ್ಪನೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಆ ನಿಟ್ಟಿನಲ್ಲೇನೆ ಮಹಾತರ ಫೌಂಡೇಶನ್ ಆಗಿರ್ಬೋದು, ಬೇರೆ ಬೇರೆ ಸಂಸ್ಥೆಗಳಾಗಿರ್ಬೋದು, ಈ ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿಯ ಭಾಗವಾಗಿ ಕುಡಿಗಳಾಗಿ ತಯಾರಾಗಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್. ಸೊ ಈ ರೀತಿಯಾಗಿ ಆ ಒಂದು ಸಾಧನೆಯನ್ನ ಮಾಡಿದಾಗ ಅನುಭವ ಅನ್ನುವಂಥದ್ದು ಬರುತ್ತೆ. ಆ ಅನುಭವ ಅನ್ನುವಂಥದ್ದು ಬಂದಾಗ ಏನಾಗತ್ತೆ, ಲೋಕ ಕಲ್ಯಾಣ ನಡೆಯುತ್ತೆ. ಅನುಭವದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ, ಮುಕ್ತಿಯಿಂದ ಲೋಕ ಕಲ್ಯಾಣ. ಆ ರೀತಿಯಾಗಿ ನಡೆಯುತ್ತೆ. ಅಂದ್ರೆ ಇದ್ರ ಅರ್ಥ ಏನು, ಅನುಭವವೇ ಜ್ಞಾನ, ಸಮಯ ಪ್ಲಸ್ ಸಹನೆ, ಇವೆರಡನ್ನು ಕೊಟ್ಟಾಗ್ಲೇನೆ ನಮ್ಗೆ ಅನುಭವ ಅನ್ನುವಂಥದ್ದು ಸಿಗೋದು. ಇವಿದ್ರೆ ನಾವೆಲ್ಲರೂ ಕೂಡ ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನ ಪಡ್ಕೊಳ್ತೀವಿ. ಎಷ್ಟು ಅನುಭವ ಬಂದಿರುತ್ತೋ ಅಷ್ಟು ಜ್ಞಾನ ಅಲ್ಲಿ ನಮ್ಗೆ ಬರ್ತಾ ಇರುತ್ತೆ. ಅನುಭವ ಅನ್ನುವಂಥ ಪರಿಕಲ್ಪನೆ ಇಲ್ಲಿ ಸಿಗ್ತಾ ಇದೆ ಅಲ್ವಾ ಮಾಸ್ಟರ್ಸ್? ಇದ್ರ ಬಗ್ಗೆ ಇನ್ನೊಂದು ಸ್ಪಷ್ಟತೆ ನಮ್ಗಿರ್ಬೇಕು. ಇವಾಗ ಗಣಿತದಲ್ಲಿ ಅಥವಾ ವಿಜ್ಞಾನದಲ್ಲಿ ಅನೇಕ ಸೂತ್ರಗಳು, ಸಿದ್ಧಾಂತಗಳು, ಸತ್ಯ ಅನ್ನುವಂಥದ್ದು ಇದೆ ಅಲ್ವಾ? ಇವೆಲ್ಲಾನು ಎಲ್ಲರಿಗೂ ಒಂದೇ ಆಗಿರುತ್ತೆ.
ಒಬ್ರಿಗೊಂಥರ ಇನ್ನೊಬ್ರಿಗೆ ಇನ್ನೊಂಥರ ಇರೋದಿಲ್ಲ ಅಲ್ವಾ ಮಾಸ್ಟರ್ಸ್? ಇವಾಗ ಕೂಡೋ ಲೆಕ್ಕ ನನಗೊಂಥರ, ರಂಗನಾಥ್ ಅವ್ರಿಗೊಂಥರ, ಅಶ್ವಿನಿಗೊಂಥರ, ಸಣ್ಣಗೌಡ್ರಿಗೆ ಇನ್ನೊಂಥರ, ಈ ತರ ಇರುತ್ತಾ ಕೂಡೋ ಲೆಕ್ಕ? ಇಲ್ಲ. ಕೂಡೋ ಲೆಕ್ಕದ ಸಿದ್ಧಾಂತ ಒಂದೇ, ಪ್ಲಸ್ ಇಂಟು ಪ್ಲಸ್ ಈಕ್ವಲ್ಸ್ ಪ್ಲಸ್ ಅಷ್ಟೇ. ಈ ರೀತಿಯಾಗಿ ಇರುತ್ತೆ, ಮೈನಸ್ ಇಂಟು ಮೈನಸ್ ಈಕ್ವಲ್ಸ್ ಪ್ಲಸ್, ಈ ರೀತಿಯಾಗಿ ಇರುತ್ತೆ. ಅಂದ್ರೆ ಕೂಡೋ ಲೆಕ್ಕ ಅಥವಾ ಈ ಸಿದ್ಧಾಂತಗಳು, ಸೂತ್ರಗಳು ಅನ್ನೋದು ಎಲ್ಲರಿಗೂ ಒಂದೇ ರೀತಿಯಾಗಿರುತ್ತೆ. ಆ ಸಿದ್ಧಾಂತಗಳ ಪ್ರಕಾರ ಬುದ್ಧನಿಗೆ ಜ್ಞಾನೋದಯ ಆಯ್ತು, ಪತ್ರಿಜಿಯವ್ರಿಗೆ ಜ್ಞಾನೋದಯ ಆಯ್ತು, ಮಹಾವತಾರ್ ಬಾಬಾಜಿಯವ್ರಿಗೆ ಜ್ಞಾನೋದಯ ಆಗಿದೆ, ಮಿಲಾರೇಪರ್ ಅವ್ರಿಗೆ ಜ್ಞಾನೋದಯ ಆಗಿದೆ ಅಂತಂದಾಗ ನಮಗೂ ಆಗ್ಲೇಬೇಕು, ಆಗತ್ತೆ. ಇದೇ ಸೂತ್ರ, ಇದೇ ಸಿದ್ಧಾಂತ, ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆದ್ರೆ ಈ ಒಂದು ತತ್ವ ಸಿದ್ಧಾಂತ ಅರ್ಥ ಆಗ್ದಂಗೆ ಎಲ್ಲರೂ ಕೂಡ ಓಡ್ತಾ ಇದ್ದಾರೆ. ಸಹನೆಯಿಂದ ಕೂತ್ಕೊಳ್ಳೋದನ್ನ ಬಿಟ್ಟು ಅಸಹನೆಯಿಂದ ಕೂತ್ಕೊಳ್ತಾ ಇದ್ದಾರೆ. ಅಸಹನೆಯಿಂದ ಕೂತ್ಕೊಂಡು ಏನು ಪ್ರಯೋಜನ ಇಲ್ದಂಗೆ ಅಥವಾ ಅದರ ಫಲವನ್ನ ಪಡ್ಕೊಳ್ಳುವಂತ ನಿಟ್ಟಿನಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ದಂಗೆ ಅವ್ರ ಸಮಯವನ್ನ ವ್ಯರ್ಥ ಮಾಡ್ಕೊಳ್ತಾ ಇದ್ದಾರೆ. ಜೀವನದ ಒಂದೊಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಇಂಪಾರ್ಟೆಂಟ್. ಶರೀರ ಮತ್ತು ಮನಸ್ಸಿನ ಸ್ಥಾಯಿಯನ್ನ, ಅಂದ್ರೆ ಕಾರ್ಬನಿಕ್ ಆಗಿರ್ತಕ್ಕಂಥ ಈ ಶರೀರವನ್ನ ಕ್ರಿಸ್ಟಲಿಕ್ ಆಗಿ ನಾವಿನ್ನೂ ತಯಾರು ಮಾಡ್ಕೊಂಡಿಲ್ಲ. ಆ ರೀತಿಯಾಗಿ ತಯಾರು ಮಾಡ್ಕೊಳ್ದೇ ಇದ್ದಾಗ ಈ ಶರೀರ ನಶ್ವರ ತತ್ವದಲ್ಲೇ ಇರುತ್ತೆ, ಹೌದಲ್ವಾ ಮಾಸ್ಟರ್ಸ್? ಅದನ್ನ ಆ ರೀತಿಯಾಗಿ ಟ್ರಾನ್ಸ್ಫರ್ ಮಾಡ್ಕೊಂಡಾಗ ನಾವು ಶಾಶ್ವತ ತತ್ವಕ್ಕೆ ಬರ್ತೀವಿ. ಆ ಶಾಶ್ವತ ತತ್ವ ಇನ್ನು ನಮ್ಮಲ್ಲಿ ಜಾಗೃತ ಆಗ್ಲಿಲ್ಲ ಅಂತಂದ್ರೆ ಅಶಾಶ್ವತ ತತ್ವ ಇನ್ನು ನಮ್ಮಲ್ಲಿ ಇರುತ್ತೆ. ಯಾವ ಗಳಿಗೆಯಲ್ಲಿ ಬೇಕಾದ್ರೂ ಸಾವು ಅನ್ನೋದು ಬರ್ಬೋದು. ಆ ಸಾವು ಅನ್ನೋದು ಬರೋ ಅಷ್ಟರೊಳಗೆ ನಮ್ಮ ಜೀವನವನ್ನ ಸಾರ್ಥಕ ಮಾಡ್ಕೊಳ್ಳೋಣ. ಕಾರ್ಬನಿಕ್ ಆಗಿರ್ತಕ್ಕಂಥ ಈ ಬಾಡಿಯನ್ನ ನಾವು ಕ್ರಿಸ್ಟಲೈನ್ ಬಾಡಿಯಾಗಿ ಮಾಡ್ಕೊಳ್ಳೋ ಆ ನಿಟ್ಟಿನಲ್ಲಿ ಸಾವು ಅನ್ನೋದು ಬಂದ್ಬಿಟ್ರೆ ಅವಾಗ ನಮ್ಮ ಜೀವನ ನಿರರ್ಥಕ ಆಗ್ಬಾರ್ದು, ಸಾರ್ಥಕ ಆಗ್ಬೇಕು. ಸಾರ್ಥಕ ಆಗುವಂತ ರೀತಿಯಲ್ಲಿ ನಮ್ಮ ಜೀವನವನ್ನ ತಯಾರು ಮಾಡ್ಕೊಳ್ತಾ ನಾವು ನಡಿಬೇಕಾಗಿರ್ತಕ್ಕಂಥದ್ದು. ಇದು ಮಾಸ್ಟರ್ಸ್ ಈ ಒಂದು ಸೂತ್ರ ಸಿದ್ಧಾಂತ ಅನ್ನುವಂಥ ಪರಿಕಲ್ಪನೆಯನ್ನ ಪತ್ರಿಜಿಯವರು ನಮ್ಗೆ ತಿಳಿಸ್ತಾ ನಾವು ಯಾವ ರೀತಿಯಾಗಿ ನಡಿಬೇಕು ಅನ್ನುವಂಥ ಒಂದು ಕ್ಲಾರಿಟಿಯನ್ನ ನಮ್ಗೆ ಕೊಟ್ಟಿರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಮ್ಗೆ ಅರ್ಥ ಮಾಡಿಸಿರೋದೇನು ಏನು ಆ ಒಂದು ಸಿದ್ಧಾಂತ? ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ. ಇದು ಆ ಒಂದು ಸಿದ್ಧಾಂತ. ನಾವು ಎಷ್ಟು ಅನುಭವಗಳನ್ನ ಪಡ್ಕೊಳ್ತೀವೋ ಅಷ್ಟು ಜ್ಞಾನ ಬರುತ್ತೆ. ಅನುಭವ ಅಂತಂದಾಗ ಅನುಭವ ಪಡ್ಕೊಳ್ಳೋದಕ್ಕೋಸ್ಕರನೇ ಕೆಲವರು ಧ್ಯಾನಕ್ಕೆ ಕೂತ್ಕೊಳ್ತಾ ಇದಾರಲ್ವಾ ಮಾಸ್ಟರ್ಸ್. ಆದ್ರೆ ಅನುಭವಗಳು ಬರ್ಲೇಬೇಕು ಅಂತ ಧ್ಯಾನ ಮಾಡ್ಬೇಕಾಗಿಲ್ಲ. ಇದು ಸಿದ್ಧಾಂತ ಹೇಗಿರುತ್ತೆ ಅಂತಂದ್ರೆ, ನೀನ್ ಬೇಕು ಅಂದ್ರು ಬೇಡ ಅಂತಂದ್ರು ಕೂಡ ಒಂದು ಗಿಡನ ನಾವು ನೆಡ್ತೀವಿ. ಆ ಒಂದು ಒಂದು ಮಾವಿನ ಗಿಡನ ನಾವು ನೆಡ್ತೀವಿ. ಮಾವಿನ ಗಿಡನ ನೆಡೋದ್ರ ಹಿಂದೆ ಮಾವಿನ ಹಣ್ಣು ನಮಗ್ ಬೇಕು ಅನ್ನೋಂತ ಒಂದು ಪರಿಕಲ್ಪನೆ. ನಾವು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಆ ಮಾವು ಅನ್ನೋದು ಮೊಳಕೆ ಒಡೆದಾಗ ಅಲ್ಲಿ ರೆಂಬೆ ಕೊಂಬೆಗಳು ಬರುತ್ತೆ, ಎಲೆಗಳು ಬರುತ್ತೆ, ಅದು ಚೆನ್ನಾಗಿ ಬೆಳೆದು ದೊಡ್ಡದಾಗುತ್ತೆ, ನೆರಳು ಸಿಗುತ್ತೆ, ಗಾಳಿ ಬೀಸುತ್ತೆ, ಮತ್ತೆ ಹೂಗಳು ಅರಳುತ್ತೆ, ಅದರಿಂದ ಪಿಂದೆಗಳು ಬರುತ್ತೆ, ಮತ್ತೆ ಕಾಯಿಗಳು ಬರುತ್ತೆ, ಅದು ದೋರೆ ಹಣ್ಣಾಗುತ್ತೆ. ದೋರೆ ಹಣ್ಣಾಗಿರೋದು ಪರಿಪಕ್ವವಾಗಿರ್ತಕ್ಕಂಥ ಹಣ್ಣಾಗುತ್ತೆ. ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅದೆಲ್ಲ ಕೂಡ ಈ ರೀತಿಯಾಗಿ ಆ ಎಲೆ, ರೆಂಬೆ, ಕೊಂಬೆ, ಅದು ಇದು ಏನೇನೆಲ್ಲ ಬೆಳೀತಾ ಅದು ಸಿಗ್ತಾನೆ ಇರುತ್ತೆ ಮಾಸ್ಟರ್ಸ್. ಅನುಭವಗಳಿಗೋಸ್ಕರನೇ ನಾವು ಧ್ಯಾನ ಮಾಡ್ಬೇಕಾಗಿಲ್ಲ, ಧ್ಯಾನಕ್ಕೋಸ್ಕರ ಧ್ಯಾನ ಮಾಡ್ಬೇಕು ಅನ್ನುವಂಥದ್ದನ್ನು ಕೂಡ ಹೇಳಿದ್ದಾರೆ. ಯಾಕೆಂದ್ರೆ ಸೃಷ್ಟಿ ನಿಯಮ ಸಿದ್ಧಾಂತ ಏನಿದೆ ಇದು ಸಿದ್ಧಾಂತ ಕಣ್ರಯ್ಯ. ನೀವ್ ಈ ರೀತಿಯಾಗಿ ಧ್ಯಾನ ಮಾಡಿದ್ರೆ ನೀವು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಇವೆಲ್ಲ ಸಿಗುತ್ತೆ. ಅನುಭವಗಳು ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅದ್ ಸಿಗ್ಬೇಕಾದ್ರೂ ಸಿಗ್ತಾ ಇರುತ್ತೆ. ಹಂಗಂತ ಅನುಭವಗಳು ಈ ತರ ನೀವು ಪಡ್ಕೊಂಡ್ರೇನೆ ನಿಮಗ್ ಜ್ಞಾನ ಅನ್ನೋದು ಸತ್ಯ. ಆದ್ರೆ ಅನುಭವಗಳು ಬರ್ಬೇಕು ಅಂತಾನೆ ಸಂಕಲ್ಪ ಮಾಡ್ಕೊಂಡು ನೀವು ಧ್ಯಾನ ಮಾಡ್ಬೇಡ್ರಿ. ಧ್ಯಾನಕ್ಕೋಸ್ಕರ ಧ್ಯಾನ ಮಾಡ್ರಿ. ನೀವು ಧ್ಯಾನಕ್ಕೋಸ್ಕರ ಧ್ಯಾನ ಮಾಡ್ತಾ ಇದ್ದಾಗ ನೀವು ಬೇಕು ಅಂದ್ರು ಬೇಡ ಅಂದ್ರು ಈ ಅನುಭವಗಳು ನಿಮ್ಗೆ ಸಿಗ್ತಾ ಇರುತ್ತೆ. ಹೇಗೆ ಒಂದು ಗಿಡ ಬೆಳೆದು ದೊಡ್ಡದಾಗಿ ನಮ್ಗೆ ಹಣ್ಣನ್ನ ಕೊಡೋಕು ಮೊದ್ಲು ಏನೆಲ್ಲ ನಾವು ಪಡ್ಕೊಳ್ತೀವಿ ಆ ಗಿಡದಿಂದ, ಅದ ಹೇಗೆ ಬೇಡ ಅಂದ್ರೂ ಕೂಡ ಅದೆಲ್ಲ ಹೇಗ್ ಸಿಗುತ್ತೆ ಅದೇ ರೀತಿಯಾಗಿ ನಮ್ಗೆ ಸಿಗುತ್ತೆ ಧ್ಯಾನ ಮಾಡ್ತಾ ಇದ್ದಾಗ. ಧ್ಯಾನಕ್ಕೋಸ್ಕರ ಧ್ಯಾನ ಮಾಡಿ ಅನ್ನುವಂತ ಒಂದು ಅದ್ಭುತವಾದ ವಿಚಾರವನ್ನ ನಮ್ಗೆ ಅದನ್ನು ಕೂಡ ತಿಳಿಸಿರ್ತಕ್ಕಂಥದ್ದು. ಸೊ ಈ ಒಂದು ಪರಿಕಲ್ಪನೆಯನ್ನ ಕೊಟ್ಟು ಇಲ್ಲಿ ಅನುಭವಗಳು ನಮ್ಗೆ ಬರ್ತಾ ಇದ್ದಾಗ ಅನುಭವಗಳಿಂದ ನಮ್ಗೆ ಜ್ಞಾನ ಸಿಗುತ್ತೆ. ಆ ಒಂದು ಜ್ಞಾನದಿಂದಾನೇ ನಮ್ಗೆ ಮುಕ್ತಿ ಅನ್ನೋದು ಸಿಗುತ್ತೆ. ಈ ರೀತಿಯಾಗಿ ಸಾಧನೆಯನ್ನ ಮಾಡ್ಬೇಕು ಅಂತ ಈ ಒಂದು ಸಾಧನಾ ಪ್ರಕರಣವನ್ನ ನಮ್ಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ಈ ಸಾಧನೆ ಮುಗಿದ್ಮೇಲೆ ಏನಾಗತ್ತೆ ಪ್ರಶ್ನೆ ನನಗ್ ಬರುತ್ತೆ. ಅದೇ ಪ್ರಶ್ನೆ ವಿಚಾರವನ್ನ ಇಲ್ಲಿ ನಮ್ಗೆ ಪತ್ರಿಜಿಯವರು ತಿಳಿಸಿರ್ತಕ್ಕಂಥದ್ದು. ಸಾಧನೆ ಮಾಡ್ತೀವಿ, ಓಕೆ, ಸಾಧನೆ ಎಲ್ಲ ಮುಗ್ದೋಯ್ತು. ಸಾಧನೆ ಮುಗಿದ ಮೇಲೆ ಏನಾಗತ್ತೆ?
ಅಂತಂದ್ರೆ ಸಾಧನೆ ಮುಗಿದ ಮೇಲೆ ಸಿದ್ಧತ್ವ ಬರುತ್ತೆ. ಸಿದ್ಧತ್ವ ಬರುತ್ತೆ. ಸಿದ್ಧತ್ವ ಅಂದ್ರೆ ಏನು? ಜ್ಞಾನ, ಜ್ಞಾನ, ಜ್ಞಾನತ್ವ, ಜ್ಞಾನಿಗಳಾಗಿ ತಯಾರಾಗ್ತೀವಿ, ಬುದ್ಧರಾಗಿ ತಯಾರಾಗ್ತೀವಿ ಅಂತ ಅರ್ಥ. ಆ ಸಿದ್ಧತ್ವ ಬಂದ ಮೇಲೆ ಏನ್ ಮಾಡ್ತೀವಿ ನಾವು ಅಂದ್ರೆ ಏನು? ಸಿದ್ಧತ್ವ ಅನ್ನುವಂಥದ್ದು ಅಲ್ಲಿ ಬಂದಿದೆ ಅಂತಂದ್ರೆ ಅನುಭವದಿಂದ ಜ್ಞಾನ, ಜ್ಞಾನದಿಂದ ಮುಕ್ತಿ ಅನ್ನುವಂಥದ್ದು ಮುಕ್ತತ್ವ ಸ್ಥಿತಿ ಅಂತ ಅರ್ಥ. ಸಿದ್ಧತ್ವ ಅಂದ್ರೆ ಮುಕ್ತತ್ವದ ಸ್ಥಿತಿ. ಇನ್ ಯಾವುದ್ರ ಮೇಲೂ ವ್ಯಾಮೋಹ ಇಲ್ಲದೆ ಇರ್ತಕ್ಕಂಥ ಒಂದು ಸ್ಥಿತಿ. ಆ ಸ್ಥಿತಿಯಲ್ಲಿ ಇದ್ದಾಗ ನಾವೇನ್ ಮಾಡ್ತೀವಿ? ಲೋಕ ಕಲ್ಯಾಣ ಮಾಡ್ತೀವಿ. ಅಂದ್ರೆ ಗೊತ್ತಿರ್ತಕ್ಕಂಥ ವಿಚಾರಗಳನ್ನ ಹಂಚ್ತೀವಿ, ನಮ್ಮ ಅನುಭವ ಜ್ಞಾನವನ್ನ ಹಂಚ್ತಾ ಬರ್ತೀವಿ. ಅದನ್ನ ನಾವು ಈ ಸ್ಥಿತಿಗೆ ಬಂದ್ವಿ ಅನ್ನೋದನ್ನ ಹೇಳ್ಕೊಡ್ತೀವಿ. ಈ ಒಂದು ಕೆಲಸವನ್ನ ನಾವು ಮಾಡ್ತೀವಿ. ಈ ಕೆಲಸ ನಡಿಬೇಕು ಅನ್ನುವಂಥದ್ದನ್ನ ನಮ್ಗೆ ಪತ್ರಿಜಿಯವರು ಹೇಳಿರ್ತಕ್ಕಂಥದ್ದು. ಸಾಧನೆ ಮಾಡ್ಬೇಕು, ಸಾಧನೆ ಮುಗಿದ ನಂತರ ಏನಾಗುತ್ತೆ ಅಂದ್ರೆ ಸಿದ್ಧತ್ವ ಬರುತ್ತೆ. ಸಿದ್ಧತ್ವ ಬಂದ ನಂತರ ಏನಾಗುತ್ತೆ ಅಂದ್ರೆ ಅದನ್ನ ಎಲ್ಲಾರ್ಗೂ ಹಂಚುವಂತ ಒಂದು ಕೆಲಸ ನಡೆಯುತ್ತೆ ಅನ್ನೋದನ್ನ ತಿಳಿಸಿದ್ದಾರೆ. ಒಟ್ಟಾರೆಯಾಗಿ ನಮ್ಗೆ 4 ಜ್ಞಾನ ಪ್ರಕರಣಗಳನ್ನ ತಿಳಿಸಿದ್ದಾರೆ. ಏನು? ಆತ್ಮನೇ ಪರಬ್ರಹ್ಮ, ಜೀವನೇ ದೇವರು, ದೇಹವೇ ದೇವಾಲಯ, ಶ್ವಾಸವೇ ಗುರು. ಈ 4 ಜ್ಞಾನ ಪ್ರಕರಣಗಳಿಂದ ನಮ್ಗೆ ಸತ್ಯ ಏನು ಅನ್ನೋದು ಅರ್ಥ ಆಗತ್ತೆ. ಈ 4 ಜ್ಞಾನ ಪ್ರಕರಣಗಳಿಗಾಗಿ 3 ಸಾಧನಾ ಪ್ರಕರಣಗಳನ್ನ ಕೊಟ್ಟಿದ್ದಾರೆ. ಸಮಯವೇ ಸಾಧನೆ, ಸಹನೆಯೇ ಪ್ರಗತಿ, ಅನುಭವವೇ ಜ್ಞಾನ ಅನ್ನುವಂತ 3 ಸಾಧನಾ ಪ್ರಕರಣಗಳನ್ನ ಕೊಟ್ಟಿದ್ದಾರೆ. 4+3 ಈಕ್ವಲ್ಸ್ ಸಿದ್ಧತ್ವ, 4+3 ಈಕ್ವಲ್ಸ್ ಅನುಭವ ಜ್ಞಾನ. ನೋಡಿ ಮಾಸ್ಟರ್ಸ್, ಎಷ್ಟು ಅದ್ಭುತವಾಗಿದೆ ಈ ಲೆಕ್ಕ, ಈ ಒಂದು ಸಿದ್ಧಾಂತ, ಈ ಒಂದು ಸೂತ್ರ ಎಷ್ಟು ಅದ್ಭುತವಾಗಿದೆ ನೋಡಿ. ಅಂದ್ರೆ ತಾನು ತಿಳ್ಕೊಂಡಿರ್ತಕ್ಕಂಥ ಜ್ಞಾನವನ್ನ ದಾನ ಮಾಡ್ಬೇಕು. ಆ ಒಂದು ದಾನ ಮಾಡೋದೇ ಧರ್ಮ. ದಾನವೇ ಧರ್ಮ. ಯಾರು ಎಷ್ಟು ದಾನ ಮಾಡ್ತಾ ಇರ್ತಾರೋ ಅವರು ಅಷ್ಟು ಧರ್ಮದಲ್ಲಿ ಇರ್ತಾರೆ. ಯಾರು ಧರ್ಮದಲ್ಲಿ ಇರ್ತಾರೋ ಅವರೇ ಪುಣ್ಯಮೂರ್ತಿ ಆಗ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಪುಣ್ಯ ಪುರುಷ ಅನ್ನುವಂಥ ಒಂದು ಪರಿಕಲ್ಪನೆಗೆ ನಾವಿಲ್ಲಿ ಇನ್ನೊಂದಷ್ಟು ವಿಚಾರಗಳನ್ನ ತಿಳ್ಕೊಬೇಕಾಗತ್ತೆ ಮಾಸ್ಟರ್ಸ್. ಪತ್ರಿಜಿಯವರ ಈ ಪರಿಕಲ್ಪನೆಗಳಲ್ಲೇನೆ ಈ ವಿಚಾರಗಳನ್ನ ಇದಕ್ ಮೊದಲು ನಾವು ತಿಳ್ಕೊಂಡಿದೀವಿ. ಪುರುಷ, ಉತ್ತಮ ಪುರುಷ, ಮಧ್ಯಮ ಪುರುಷ, ಅಧಮ ಪುರುಷ ಅಂತ ಮೂರು ರೀತಿಯ ಪುರುಷ ತತ್ವಗಳನ್ನ ನಮ್ಗೆ ತಿಳಿಸಿದ್ದಾರೆ. ಉತ್ತಮ ಪುರುಷನಾದವನು ಹೇಗಿರ್ತಾನೆ? ಯಾವುದೇ ಫಲಾಪೇಕ್ಷೆ ಇಲ್ಲದೆ ಸಾಧನೆ ಮಾಡ್ತಾನೆ, ಸೇವೆ ಮಾಡ್ತಾನೆ. ನೆಕ್ಸ್ಟ್ ಮಧ್ಯಮ ಪುರುಷ ಏನ್ ಮಾಡ್ತಾನೆ? ಅಲ್ಲಿ ಸೇವೆ ಮಾಡ್ತಾನೆ, ಫಲವನ್ನ ನಿರೀಕ್ಷೆ ಮಾಡ್ತಾನೆ. ಇನ್ನ ಅಧಮ ಪುರುಷ ಏನ್ ಮಾಡ್ತಾನೆ? ಏನು ಸೇವೆ ಮಾಡಲ್ಲ, ಕೆಲಸ ಮಾಡಲ್ಲ, ಏನು ಮಾಡಲ್ಲ, ಆದ್ರೆ ಫಲ ಬೇಕು ಅಂತ ಬಯಸ್ತಾ ಇರ್ತಾನೆ. ಈ ರೀತಿಯಾಗಿರ್ತಕ್ಕಂಥ 3 ಪುರುಷ ತತ್ವದ ಸ್ಥಿತಿಗಳನ್ನ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಆದ್ರೆ ಇಲ್ಲಿ ಯಾರು ಧರ್ಮದಲ್ಲಿ ಇರ್ತಾರೋ ಅವರು ಪುಣ್ಯಮೂರ್ತಿ ಆಗ್ತಾರೆ ಅಂತಂದಾಗ ಆ ಉತ್ತಮ ಪುರುಷರಾಗ್ತಾರೆ ಅಂತ ಅರ್ಥ. ಅಂದ್ರೆ ಉತ್ತಮ ಪುರುಷರಾಗಿರೋರು ಏನನ್ನು ಕೂಡ ನಿರೀಕ್ಷೆ ಮಾಡೋದಿಲ್ಲ, ಕೇವಲ ತಮ್ಮ ಹತ್ರ ಇರೋದನ್ನ ಹಂಚ್ತಾ ಬರ್ತಾ ಇರ್ತಾರೆ ಅಂತ. ಆದ್ರೆ ಅವರು ಫಲವನ್ನ ನಿರೀಕ್ಷೆ ಮಾಡದೆ ನಿಷ್ಕಾಮ ಕರ್ಮವನ್ನ ಮಾಡಿದ್ರು ಕೂಡ ಅಲ್ಲಿ ಅವ್ರಿಗೆ ಸಿಗ್ಬೇಕಾಗಿರ್ತಕ್ಕಂಥ ಫಲ ಏನ್ ಸಿಗ್ಬೇಕಾಗಿದೆ ಅದು ಸಿಗ್ತಾ ಇರುತ್ತೆ. ಅಂದ್ರೆ ಅವರ ಸ್ಥಿತಿಗತಿಗಳು ಉನ್ನತವಾಗಿ ಹೋಗ್ತಾ ಇರುತ್ತೆ, ಬೆಳೀತಾ ಇರುತ್ತೆ. ಯಾಕೆ ಅಂತಂದ್ರೆ ಈ ಒಂದು ಯೂನಿವರ್ಸ್ ಅನ್ನೋದು ಅನಂತವಾಗಿರುವಂತದ್ದಲ್ವಾ, ಅದಕ್ಕಿಷ್ಟೇ ಅಂತ ಏನಾದ್ರು ಲಿಮಿಟೇಷನ್ ಇದೆಯಾ? ಬೌಂಡ್ರಿ ಇದೆಯಾ? ಇಲ್ಲ ತಾನೆ. ಬೌಂಡ್ರಿಲೆಸ್, ಲಿಮಿಟ್ಲೆಸ್. ಇಂಥ ಲಿಮಿಟ್ಲೆಸ್ ಆಗಿರುವಂತದ್ರಲ್ಲಿ ಎಷ್ಟು ಬೆಳೆದ್ರು ಬೆಳೆಯೋದು ಇದ್ದೇ ಇರುತ್ತೆ, ಎಷ್ಟು ಕಲ್ತ್ಕೊಂಡ್ರು ಕಲ್ತ್ಕೊಳ್ಳೋದು ಇದ್ದೇ ಇರುತ್ತೆ. ಆ ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ದಾಗ ಆ ಅನಂತವಾಗಿರ್ತಕ್ಕಂಥದ್ರಲ್ಲಿ ಅನಂತ ಸ್ಥಿತಿಗೆ ನಾವು ಬೆಳೀತಾ ಹೋಗ್ತಾ ಇರ್ತೀವಿ. ಆದ್ರೆ ಫಲಾಪೇಕ್ಷೆ ಇದ್ರೆ ಕೋರಕುಂಟೆ ಗೋರಂತ, ಕೋರಕ ಪೋತೆ ಕೊಂಡಂತ. ಬೇಕು ಅಂತ ಬಯಸಿದ್ರೆ ಉಗುರಷ್ಟು ಮಾತ್ರನೇ ಸಿಗುತ್ತೆ. ಇಷ್ಟು ಬೇಕು ಅಂತ ಬಯಸ್ದಂಗೆ ಏನು ಪ್ರಾಪಂಚಿಕವಾಗಿ ಏನು ಸ್ವಪ್ರಯೋಜನಗಳಿಗೆ ಸಂಕಲ್ಪವನ್ನ ಮಾಡದೆ ನಾವು ಫಲಾಪೇಕ್ಷೆ ಇಲ್ಲದೆ ನಾವು ಕೆಲಸ ಮಾಡ್ತಾ ಇದ್ರೆ ಆಕಾಶದಷ್ಟು ಸಿಗುತ್ತೆ. ನಾವು ಸಂಕಲ್ಪಗಳನ್ನ ಮಾಡಿದ್ರೆ ಅದು ಹೇಗಾಗ್ಬೋದು ಅನ್ನುವಂಥ ಒಂದು ಚಿಕ್ಕ ಪರಿಕಲ್ಪನೆ ಮಾಸ್ಟರ್ಸ್. ದೊಡ್ಡ ಚಕ್ರವರ್ತಿ, ಅನಂತವಾಗಿರ್ತಕ್ಕಂಥ ಸಂಪತ್ತಿದೆ, ಏನ್ ಕೇಳಿದ್ರೆ ಅದೆಲ್ಲ ಕೊಡೋಕೆ ತಯಾರಿರ್ತಾನೆ. ಅಂತಹ ಅನಂತವಾಗಿರ್ತಕ್ಕಂಥ ಮಹಾ ಚಕ್ರವರ್ತಿ ಹತ್ರ ಹೋಗ್ಬಿಟ್ಟು, ಮಹಾರಾಜನ ಹತ್ರ ಹೋಗ್ಬಿಟ್ಟು ನಿಂತ್ಕೊಂಡ್ಮೇಲೆ ಆತ ಕೇಳ್ತಾನೆ, ನಿಂಗೆ ಏನ್ ಬೇಕಪ್ಪ ಅಂದ್ರೆ ನನಗೆ 3 ಬದ್ನೆಕಾಯಿ ಕೊಡಿ ಸಾಕು ಅಂತ ಕೇಳ್ದಂಗಿರುತ್ತೆ. ಕೆಲವು ಸಂಕಲ್ಪಗಳನ್ನ ನಾವು ಮಾಡ್ಕೊಂಡಾಗ ಆರೋಗ್ಯಕ್ಕೋಸ್ಕರ ಸಂಕಲ್ಪ, ಸಂಪತ್ತಿಗೋಸ್ಕರ ಸಂಕಲ್ಪ, ಇವೆಲ್ಲ ತಪ್ಪು ಅಂತ ಅಲ್ಲ. ಆದ್ರೆ
ನೀವೇನು ಬಯಸ್ದಂಗೆ ನನಗೆ ಪರಮಾತ್ಮ ಬೇಕು, ಪರಮಾತ್ಮನ ಮಾರ್ಗ ಬೇಕು ಅಂತ ನಾವು ಪತ್ರಿಜಿಯವ್ರು ಹೇಳಿರೋ ಆ ತತ್ವದಲ್ಲಿ ನಾವು ನಡೆದಾಗ ಏನಾಗತ್ತೆ, ಬೇಕು ಅಂದ್ರು ಬೇಡ ಅಂದ್ರು ಕೂಡ ಅಲ್ಲಿ ಏನ್ ಸಿಗ್ಬೇಕು ಅದೆಲ್ಲ ಕೂಡ ಸಿಗ್ತಾ ಇರತ್ತೆ. ಇದು ಮಾಸ್ಟರ್ಸ್ ಪತ್ರಿಜಿಯವರು ನಮ್ಗೆ ಹೇಳ್ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ನಾವು ಆ ಒಂದು ತತ್ವ ಸಿದ್ಧಾಂತವನ್ನ ಅರ್ಥ ಮಾಡ್ಕೊಂಡು ಆ ನಿಟ್ಟಿನಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡು ನಡಿಬೇಕು ಅನ್ನುವಂತ ಒಂದು ಅದ್ಭುತವಾಗಿರ್ತಕ್ಕಂಥ ಸತ್ಯವನ್ನ ಅಲ್ಲಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಎಸ್, ಈ ರೀತಿಯಾಗಿ ನಾವು ಧರ್ಮದಲ್ಲಿ ಇರಬೇಕು. ಆ ಧರ್ಮದಲ್ಲಿ ನಾವು ನಡೀತಾ ಫಲಾಪೇಕ್ಷೆ ಇಲ್ಲದೆ ನಡೀತಾ ಇದ್ದಾಗ ನಾವು ಸಿದ್ಧ ಪುರುಷರಾಗ್ತೀವಿ, ಪುಣ್ಯ ಪುರುಷರಾಗ್ತೀವಿ, ಮಹಾಜ್ಞಾನಿಗಳಾಗ್ತೀವಿ, ಮುಕ್ತತ್ವದ ಸ್ಥಿತಿಯಲ್ಲಿ ಇರ್ತೀವಿ. ಯಾವುದು ಮತ್ತೆ ಮತ್ತೆ ಜನನ ಮರಣ ಚಕ್ರಕ್ಕೆ ಬರ್ದಂತೆ ಅದನ್ನ ದಾಟಿರ್ತಕ್ಕಂಥ ಸ್ಥಿತಿಯಲ್ಲಿ ನಾವು ಇರ್ತೀವಿ. ಏನನ್ನ ಕಲ್ತ್ಕೊಂಡ್ರೆ ಮತ್ತೇನು ಕಲ್ತ್ಕೊಳ್ಳೋ ಅವಶ್ಯಕತೆ ಇರೋದಿಲ್ವೋ ಅದು ನಾವಾಗಿರ್ತೀವಿ. ಏನನ್ನ ಪಡ್ಕೊಂಡ್ರೆ ಮತ್ತೇನನ್ನು ಪಡ್ಕೊಳ್ಬೇಕಾಗಿರುವಂತ ಅವಶ್ಯಕತೆ ಇಲ್ವೋ ಅದು ನಾವಾಗಿರ್ತೀವಿ. ಇದನ್ನ ಪತ್ರಿಜಿಯವರು ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಎಸ್, ಹಾಗಾದ್ರೆ ನಾವು ಏನನ್ನ ದಾನ ಮಾಡ್ಬೇಕು? ಅನುಭವ ಜ್ಞಾನವನ್ನ ದಾನ ಮಾಡ್ಬೇಕು. ಅನುಭವ ಜ್ಞಾನವನ್ನ ಹೇಗೆ ಆ ಒಂದು ಅನುಭವ ಜ್ಞಾನ ಅನ್ನೋದಿದೆಯಲ್ಲ, ಆ ಒಂದು ಜ್ಞಾನ ಅನ್ನೋದು ನಮ್ಗೆ ಹೇಗೆ ಬರುತ್ತೆ? ಸಹನೆಯಿಂದ ಇದ್ರೆ ಬರುತ್ತೆ. ಯಾವುದ್ರಲ್ಲಿ ನಮ್ಗೆ ಸಹನೆ ಇರ್ಬೇಕು? ಸಾಧನೆಗಾಗಿ ಸಮಯವನ್ನ ನೀಡೋದ್ರಲ್ಲಿ ಸಹನೆ ಇರ್ಬೇಕು. ಮಾಸ್ಟರ್ಸ್ ನಮ್ಗ್ ಟೈಮ್ ಇಲ್ಲ ಅಂತ ಹೇಳ್ತಾರಲ್ವಾ, ಯಾರ್ಯಾರೆಲ್ಲ ಉಸಿರಾಡ್ತಾ ಇದ್ದಾರೆ, ಉಸಿರಾಡ್ತಾ ಇರೋರೆಲ್ಲರಿಗೂ ಕೂಡ ಟೈಮ್ ಇದೆ ಅಂತಾನೆ ಅರ್ಥ. ಅವರು ಟೈಮ್ ಕೊಡಕ್ ಸಾಧ್ಯ ಇದೆ ಅಂತಾನೆ ಅರ್ಥ. ಕೊಡೋದಿಕ್ಕೆ ಮನ್ಸಿರ್ಬೇಕು, ಸಂಸಿದ್ಧತೆ ಇರ್ಬೇಕು ಅಷ್ಟೇ. ಕೊಡೋದಿಕ್ ಮನ್ಸಿಲ್ದೆ, ಸಾಧನೆ ಮಾಡೋದಿಕ್ಕೆ ಆಸಕ್ತಿ ಇಲ್ದೆ, ಶ್ರದ್ಧೆ ಇಲ್ದೆ ನನಗ್ ಧ್ಯಾನ ಮಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ನಿದ್ದೆಯಿಂದ ನಂಗೆ ಎದ್ದೊಳಕ್ಕೇ ಆಗಲ್ಲ, ನಿದ್ದೆ ಬಂದ್ಬಿಡುತ್ತೆ, ನಿದ್ದೆ ಮಾಡ್ಬಿಡ್ತೀನಿ ಅಂತ ನಾವು ಎಷ್ಟೋ ಜನ ಮಾತಾಡ್ತೀವಿ ಅಲ್ವಾ. ನಿದ್ದೆ ಬಂದ್ಬಿಡುತ್ತೆ ಅಂತಂದ್ರೆ ಅಲ್ಲಿ ಅದರ ಅರ್ಥ ಏನು? ಆ ಒಂದು ತುಡಿತಾ ಇಲ್ಲ ಅಂತ ಅರ್ಥ. ಅದು ಇಷ್ಟ ಆದ್ರೂ ಕಷ್ಟ ಆದ್ರೂ ಒಪ್ಕೊಳಕ್ ಆಗದೆ ಇದ್ರು ಇದೇ ಸತ್ಯ ಮಾಸ್ಟರ್ಸ್. ಯಾಕೆ? ಇದನ್ನ ಒಂದು ಉದಾಹರಣೆಯಿಂದ ಅರ್ಥ ಮಾಡ್ಕೊಳ್ಳೋಣ. ಈಗ ನನಗೆ 5 ಗಂಟೆಗೆ ಎದ್ಬಿಟ್ಟು ಟ್ರೈನ್ ಹಿಡ್ಕೊಂಡು ನಾನು ಹೋಗ್ಬೇಕು. ಟ್ರೈನ್ ಹಿಡ್ಕೊಂಡು ನಾನು ಒಂದು ಇಂಟರ್ವ್ಯೂಗೆ ಹೋದ್ರೆ ನನ್ಗೆ ಅದು ಕೆಲಸ ಆಲ್ರೆಡಿ ನನಗೆ ಸಿಗುತ್ತೆ. ಡ್ಯೂಟಿ ರಿಪೋರ್ಟ್ ಮಾಡ್ಕೋಬೇಕು. ಅವತ್ತು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ನನಗೆ ಅಲ್ಲಿ ಕೆಲಸ ಹೊಟ್ಟೋಗ್ಬಿಡುತ್ತೆ. ಸೊ ಆ ಒಂದು ಕೆಲ್ಸಕ್ಕೆ ನಾನು ಅಟೆಂಡ್ ಮಾಡ್ಬೇಕು ಅಂದ್ರೆ 5 ಗಂಟೆಗೆ ಎದ್ದು ನಾನು ರೆಡಿ ಆಗಿ ಟ್ರೈನ್ ಹಿಡ್ಕೊಂಡು ನಾನು ಹೋಗ್ಬೇಕು. 5 ಗಂಟೆ ಟ್ರೈನ್ ನಾನು ಹಿಡ್ಕೋಬೇಕು ಅನ್ನೋದು ನನಗೆ ಗೊತ್ತಿದ್ದಾಗ ಅಲ್ಲಿ ಏನಾಗತ್ತೆ? ಅಯ್ಯೋ ನನ್ ನಿದ್ದೆ ಬಂದ್ಬಿಡ್ತು, ನನ್ ಟ್ರೈನ್ ಹಿಡ್ಕೊಳಕ್ ಆಗ್ಲಿಲ್ಲ, ನನ್ ಕೆಲ್ಸ ಸಿಗ್ಲಿಲ್ಲ ಅಂತ ಅನ್ನೋದ್ರಲ್ಲಿ ಏನಾದ್ರೂ ಅರ್ಥ ಇದೆಯಾ? ಆ ಕೆಲ್ಸ ಬೇಕೇ ಬೇಕು ಅಂತ ಅಂದಾಗ ನಿದ್ದೆ ಆದ್ರೂ ಬರುತ್ತಾ ನಮ್ಗೆ? ಇಲ್ಲ ತಾನೆ. ರಾತ್ರಿ ಪೂರ ನಿದ್ದೆ ಬರಲ್ಲ. ಒಂದ್ ವೇಳೆ ಕಣ್ಣು ಮುಚ್ಚಿದ್ರೆ ಮತ್ತೆ ಮಧ್ಯದಲ್ಲಿ ಎದ್ದು ನೋಡ್ತಾನೆ ಇರ್ತೀವಿ, ಅಲಾರಾಮ್ ಇಟ್ಕೊಳ್ತೀವಿ, ಏನೇನೋ ಎಷ್ಟೆಲ್ಲ ಸರ್ಕಸ್ ಮಾಡ್ತೀವಿ. ನಮ್ಮ ಟ್ರೈನನ್ನ ನಾವು ಮಿಸ್ ಮಾಡ್ಕೋಬಾರ್ದು, ನಾವು ನಮ್ಮ ಕೆಲ್ಸನ ನಾವು ಕಳ್ಕೋಬಾರ್ದು ಅಂತ ಎಷ್ಟೆಲ್ಲ ತೀವ್ರವಾದ ತುಡಿತದಿಂದ, ಶ್ರದ್ಧೆಯಿಂದ, ಎಷ್ಟು ಅಲರ್ಟ್ನೆಸ್ ಇಂದ ನಾವು ಕೆಲಸ ಮಾಡ್ತೀವಿ. ಆ ಅಲರ್ಟ್ನೆಸ್ ನಮ್ಮಲ್ಲಿ ಇಲ್ಲ. ನಾನ್ ಧ್ಯಾನ ಮಾಡ್ಬೇಕು ಅಂದ್ಕೊಂಡ್ರೆ ನಂಗೆ ನಿದ್ದೆ ಬಂದ್ಬಿಡ್ತಾ ಇದೆ, ಕೂತ್ಕೊಳಕ್ ಆಗ್ತಾ ಇಲ್ಲ ಅಥವಾ ಎದ್ದೊಳಕ್ಕೆ ಆಗ್ತಾ ಇಲ್ಲ ಅಂತಂದ್ರೆ ಬೇಕು ಅನ್ನುವಂತ ಒಂದು ತೀವ್ರವಾದ ತುಡಿತ ಇಲ್ಲ ಅಂತ ಅಷ್ಟೇ ಮಾಸ್ಟರ್ಸ್. ಇದು ಕಟುವಾದ ಸತ್ಯ. ಇದು ಈ ರೀತಿಯಾಗಿ ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಯಾವುದರಲ್ಲಿ ಸಹನೆ ಇರ್ಬೇಕು? ಸಮಯವನ್ನ ನೀಡೋದ್ರಲ್ಲಿ ಸಹನೆ ಇರ್ಬೇಕು. ಹಾಗಾದ್ರೆ ಈ ಒಂದು ಸಾಧನೆ ಅನ್ನೋದನ್ನ ನಾವು ಯಾವ ಗುರುವಿನ ಬಳಿ ಕೂತ್ಕೊಂಡ್ ಮಾಡ್ಬೇಕು? ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಮ್ಮ ಉಸಿರು ಅನ್ನುವಂಥ ಗುರುವಿನ, ನಮ್ಮ ಶ್ವಾಸ ಅನ್ನುವಂಥ ಗುರುವಿನ ಬಳಿ ಕೂತ್ಕೊಂಡು ಸಾಧನೆ ಮಾಡ್ಬೇಕು. ಗುರುವಿನ ಜೊತೆ ನಾವು ಸಾಧನೆ ಮಾಡ್ಬೇಕು. ಹಾಗಾದ್ರೆ ಇಷ್ಟೆಲ್ಲ ಸಾಧನೆ ಮಾಡ್ತಾ ಇದೀವಿ ಅಲ್ವಾ, ನಾವು ಎಂಥ ದೇವಾಲಯದಲ್ಲಿ ಕೂತ್ಕೊಂಡು ನಾವು ಸಾಧನೆ ಮಾಡ್ಬೇಕಾಗಿದೆ? ಎಲ್ಲೆಲ್ಲೋ ಇರುವಂತ ದೇವಾಲಯಗಳು ತಪ್ಪಲ್ಲ. ದೇವಾಲಯಗಳೆಲ್ಲ ಕೂಡ ಅದ್ಭುತ. ನಮ್ಮ ಸನಾತನ ಸಂಸ್ಕೃತಿಯಿಂದ, ಸನಾತನ ಜ್ಞಾನದಿಂದ ಹೇಳಿರ್ತಕ್ಕಂಥ ಪ್ರತಿಯೊಂದು ಕೂಡ ಅದ್ಭುತ, ಮಹಾ ಅದ್ಭುತ. ಪ್ರತಿಯೊಂದು ಕೂಡ ಒಂದು ವಿಜ್ಞಾನ, ಪ್ರತಿಯೊಂದು ಕೂಡ ಒಂದು ಗಣಿತ, ಅದರಲ್ಲಿ ಅದ್ಭುತವಾಗಿರ್ತಕ್ಕಂಥ ಒಂದು ವಿವೇಚನೆ ಇದೆ, ಜ್ಞಾನ ಇದೆ. ಆದ್ರೆ ಅದನ್ನ ಮೀರಿರ್ತಕ್ಕಂಥದ್ದು ಎಲ್ಲ ನಮ್ಮಲ್ಲೇ ಇದೆ. ಇದು ಅಲ್ಟಿಮೇಟ್ ಆಗಿರ್ತಕ್ಕಂಥ ಸತ್ಯ. ಸೊ ನಮ್ಮ ದೇಹ ಅನ್ನುವಂಥ ದೇವಾಲಯದಲ್ಲಿ ನಾವು ಕೂತ್ಕೊಂಡು ಸಾಧನೆ ಮಾಡ್ತಾ ಇರುವಂತದ್ದು. ಆ ರೀತಿಯಾಗಿ ಇದನ್ನ ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ದೇಹ ಅನ್ನುವಂಥ ದೇವಾಲಯದಲ್ಲಿ ನಾವು
ಇದೀವಿ. ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. ನಿನ್ನ ದೇಹನೇ ದೇವಾಲಯ, ನಿನ್ನ ದೇಹ ಅನ್ನುವಂಥ ದೇವಾಲಯದಲ್ಲೇ ನೀನು ಇದೀಯಾ. ಆ ಒಂದು ದೇವಾಲಯದಲ್ಲಿ ಇದ್ದುಕೊಂಡೆ ನೀನೀಗ ಸಾಧನೆ ಮಾಡ್ಬೇಕಾಗಿರ್ತಕ್ಕಂಥದ್ದು. ಆ ನಾವು ನಾವು ನಿರ್ಮಾಣ ಮಾಡಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಆ ಒಂದು ವಿಗ್ರಹಕ್ಕೆ ನಾವೇ ಶಕ್ತಿಯನ್ನ ಕೊಟ್ಟಿರ್ತಕ್ಕಂಥದ್ದು. ಆ ಒಂದು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆಯನ್ನ ಮಾಡಿದ್ದೀವಿ, ಪ್ರಾಣವನ್ನ ಕೊಟ್ಟಿದ್ದೀವಿ. ಪ್ರಾಣವನ್ನ ಕೊಟ್ಟಿರ್ತಕ್ಕಂಥ ಆ ಒಂದು ಕಲ್ಲಿನಲ್ಲಿ, ಆ ಒಂದು ಮೂರ್ತಿಯಲ್ಲಿ, ಆ ಒಂದು ಸ್ಥಳದಲ್ಲಿ ಆ ಒಂದು ವಿಶ್ವ ಚೈತನ್ಯ ಶಕ್ತಿ ವಿಶೇಷವಾಗಿ ಅಲ್ಲಿ ಬಂದು ಸೇರ್ಕೊಳ್ತಾ ಇರುತ್ತೆ. ಒಂದು ಕಲ್ಲಿಗೆ ಆ ರೀತಿಯಾಗಿ ಶಕ್ತಿಯನ್ನ ತುಂಬಿ ನಾವ್ ಅದನ್ನ ಆ ರೀತಿಯಾಗಿ ತಯಾರು ಮಾಡಿರ್ಬೇಕಾದ್ರೆ, ಅದನ್ನ ಆ ರೀತಿಯಾಗಿ ತಯಾರು ಮಾಡಿರ್ತಕ್ಕಂಥ ನಾವು ಇನ್ನೆಂತ ಅದ್ಭುತವಾಗಿರ್ತಕ್ಕಂಥ ಶಕ್ತಿವಂತರು. ಈ ಒಂದು ಸೂಕ್ಷ್ಮನ ನಾವು ಅರ್ಥ ಮಾಡ್ಕೋಬೇಕಲ್ವಾ ಮಾಸ್ಟರ್ಸ್. ಇಷ್ಟು ಅಲ್ಟಿಮೇಟ್ ಆಗಿರ್ತಕ್ಕಂಥ ಸೂಕ್ಷ್ಮತೆಯನ್ನ ಪತ್ರಿಜಿಯವರು ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು. ಆದ್ರೆ ಈ ದೇವಸ್ಥಾನಗಳನ್ನ ನಿರ್ಮಾಣ ಮಾಡಿರೋರಿಗೆ ಬುದ್ಧಿ ಇಲ್ವಾ? ಶಂಕರಾಚಾರ್ಯರಿಗೆ ಬುದ್ಧಿ ಇಲ್ವಾ? ಶ್ರೀ ಚಕ್ರಪೀಠಗಳನ್ನ ನಿರ್ಮಾಣ ಮಾಡಿದ್ದಾರೆ, ಎಷ್ಟೊಂದು ಶಕ್ತಿ ಪೀಠಗಳನ್ನ ನಿರ್ಮಾಣ ಮಾಡಿದ್ದಾರೆ, ಅವ್ರಿಗೆ ಬುದ್ಧಿ ಇಲ್ವಾ ಅಂತಂದ್ರೆ ಮಾಸ್ಟರ್ಸ್, ಅನೇಕ ಸ್ಥಿತಿಗತಿಗಳಲ್ಲಿ ಇರುವಂತವ್ರಿಗೋಸ್ಕರ ಅನೇಕ ಸ್ಥಾಯಿಯಲ್ಲಿ ಸಾಧನೆಗೆ ಅನುಕೂಲವಾಗುವಂತ ರೀತಿಯಲ್ಲಿ ನಮ್ಮ ಕಾಂತಿ ಜೀವಿಗಳು, ಪರಮ ಜ್ಞಾನಿಗಳು ಅವರೆಲ್ಲರೂ ಕೂಡ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಈ ಒಂದು ರೂಪದಲ್ಲಿ ಶಕ್ತಿ ಅನ್ನುವಂಥದ್ದಲ್ಲಿ ಹೊರಹೊಮ್ಮೋ ಹಾಗೆ ಅಲ್ಲಿ ವ್ಯವಸ್ಥೆ ಮಾಡಿದಾಗ, ಏನೂ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು ಅಲ್ಲಿ ಹೋದಾಗ ಅಲ್ಲಿಂದ ಆ ಒಂದು ಶಕ್ತಿಯನ್ನ ಪಡ್ಕೊಂಡು ಬದಲಾವಣೆಗಳನ್ನ ತಂದ್ಕೊಳ್ಳೋದಕ್ಕೆ ಅವಕಾಶ ಆಗ್ಲಿ ಅಂತ ಅಂದ್ಬಿಟ್ಟು ಅಷ್ಟು ಅದ್ಭುತವಾಗಿ ಆ ಒಂದು ರಚನೆಗಳನ್ನ ಮಾಡಿರ್ತಕ್ಕಂಥದ್ದು ಮಾಸ್ಟರ್ಸ್. ಆ ರಚನೆಗಳನ್ನ ಮಾಡಿರ್ತಕ್ಕಂಥವ್ರು ನಾವೇ ಆ ಪರಮಾತ್ಮ ಸ್ವರೂಪರು. ಅದನ್ನ ನಾವು ಅರ್ಥ ಮಾಡ್ಕೋಬೇಕು. ನಾವಿವಾಗ ಆ ಒಂದು ತತ್ವ ನಾವು ಆಗಿದ್ದೀವಿ, ಅದನ್ನ ನಮ್ಗೆ ಅರ್ಥ ಮಾಡಿಸಿದ್ದಾರೆ. ಆ ತತ್ವ ಅರ್ಥ ಆಗದೆ ಇರೋಂಥವ್ರಿಗೆ ನಾವು ಸಹಾಯ ಮಾಡ್ತಾ ಇದ್ದೀವಿ. ಪಿರಮಿಡ್ ಸ್ಪಿರಿಚುವಲ್ ಸೊಸೈಟೀಸ್ ಮೂವ್ಮೆಂಟ್ ಅಲ್ಲಿ ಇರುವಂತವ್ರು ಎಲ್ಲಾ ದೇವಾಲಯಗಳು ಧ್ಯಾನಾಲಯಗಳಾಗ್ಬೇಕು ಅಂತ ಪತ್ರಿಜಿಯವರು ನಮ್ಗೆ ಹೇಳಿರ್ತಕ್ಕಂಥದ್ದು. ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ ನೋಡಿ. ಆ ಒಂದು ರೀತಿಯಲ್ಲೇ ಎಲ್ಲಾ ಪಿರಮಿಡ್ ಮಾಸ್ಟರ್ಸು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು, ಮಾಡ್ಬೇಕಾಗಿರ್ತಕ್ಕಂಥದ್ದು. ಅಲ್ಲಿ ಸ್ವಾರ್ಥ ಚಿಂತನೆ ಫಲಾಪೇಕ್ಷೆಯಿಂದ ನಾವು ಮಾಡಿದ್ರೆ, ಆ ಒಂದು ಸ್ವಾರ್ಥ ಚಿಂತನೆಯಿಂದ ಅಲ್ಲಿ ಸೇವೆ ಮಾಡಿದ್ರು, ಬೇರೆಯವ್ರಿಗೆ ಒಳ್ಳೇದಾಗುವಂತ ಕೆಲಸ ಮಾಡಿದ್ರು ಆ ಸ್ವಾರ್ಥ ಚಿಂತನೆಗೆ ತಕ್ಕಂತೆ ಫಲ ಬರುತ್ತೆ, ಇಲ್ಲ ಅಂತ ಅಲ್ಲ. ಆದ್ರೆ ಕೋಟಿ ರೂಪಾಯಿ ಬರ್ಬೇಕಾಗಿರೋ ಹತ್ರ ಒಂದು 50 ರೂಪಾಯಿ ಪಡ್ಕೊಂಡಂಗಿರ್ಬೋದು. ಇದನ್ನ ನಾವು ಯೋಚನೆ ಮಾಡ್ಬೇಕು. ಇದು ಪತ್ರಿಜಿಯವರು ನಮ್ಗೆ ತಿಳಿಸಿರ್ತಕ್ಕಂಥದ್ದು. ಎಸ್ ಮಾಸ್ಟರ್ಸ್. ಹಾಗಾಗಿ ನಾವು ಎಲ್ಲರೂ ಅದ್ಭುತವಾಗಿರ್ತಕ್ಕಂಥ ಪರಮಾತ್ಮ ಸ್ವರೂಪರು. ನಾವೇ ಆ ಪರಮಾತ್ಮ ಸ್ವರೂಪರು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಂದಾಗ ಸಾಧನೆ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಸಮಯವನ್ನ ನೀಡ್ಬೇಕು. ಆ ಒಂದು ಸಮಯವನ್ನ ನಾವು ಆ ಒಂದು ಸಮಯದಿಂದ ಆ ಸಮಯವನ್ನ ಕೊಟ್ಟು ಸಾಧನೆಯನ್ನ ನಾವು ಶ್ರದ್ಧೆಯಿಂದ ಮಾಡ್ಬೇಕು, ಸಹನೆಯಿಂದ ಮಾಡ್ಬೇಕು. ಆ ರೀತಿಯಾಗಿ ಮಾಡಿದಾಗ ಅನುಭವ ಅನ್ನುವಂಥದ್ದು ನಮ್ಮ ಅಂತರ್ಮೂಲದಿಂದ ಆ ಒಂದು ವಿಚಾರಗಳು ಅರ್ಥ ಆಗುತ್ತೆ, ಜ್ಞಾನ ನಮ್ಮಲ್ಲಿ ಉದಯ ಆಗುತ್ತೆ. ಆ ಒಂದು ಜ್ಞಾನೋದಯ ಅನ್ನುವಂಥದ್ದು ಆದಾಗ ಅಲ್ಲಿರ್ತಕ್ಕಂಥ ಕರ್ಮಗಳು ಎಲ್ಲ ಕೂಡ ದಗ್ಧವಾಗುತ್ತೆ. ಜ್ಞಾನಾಗ್ನಿ ದಗ್ಧ ಕರ್ಮಾಣ. ಅಲ್ಲಿರ್ತಕ್ಕಂಥ ಕರ್ಮಗಳು ದಗ್ಧ ಆದಾಗ ಅಲ್ಲಿ ಕಾಯಿಲೆಗಳು ಇರೋದಿಲ್ಲ, ದುಃಖನೂ ಇರೋದಿಲ್ಲ, ಏನೂ ಇರೋದಿಲ್ಲ. ಅಲ್ಲಿ ಆನಂದವೇ ಇರುತ್ತೆ, ಆತ್ಮ ಪ್ರಜ್ಞೆಯೇ ಇರುತ್ತೆ, ಪರಮಾತ್ಮ ಸ್ಥಿತಿಯಲ್ಲಿ ಕೆಲಸ ಮಾಡುವಂಥದ್ದೇ ಇರುತ್ತೆ. ಇದು ಮಾಸ್ಟರ್ಸ್ ನಮ್ಗೆ ಪತ್ರಿಜಿಯವರು ತಿಳಿಸಿರ್ತಕ್ಕಂಥದ್ದು. ಸಮಯ ಪ್ಲಸ್ ಸಹನೆ ಈಕ್ವಲ್ಸ್ ಅನುಭವ ಅನ್ನುವಂಥ ಈ ಒಂದು ಚಾಪ್ಟರ್ ನಲ್ಲಿ ಇಷ್ಟು ಅದ್ಭುತವಾಗಿರ್ತಕ್ಕಂಥ ವಿಚಾರಗಳು ನಾವು ತಿಳ್ಕೊಳ್ಳೋದಕ್ಕೆ ಅವಕಾಶ ಆಗಿರ್ತಕ್ಕಂಥದ್ದು. ಇಷ್ಟೆಲ್ಲ ವಿಚಾರಗಳನ್ನ ಈ ದಿನ ಈ ಒಂದು ವೇದಿಕೆಯಲ್ಲಿ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ನನಗೆ ಅವಕಾಶ ಆಗಿದೆ. ಈ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಈ ಒಂದು ಮಹಾವತಾರ್ ಫೌಂಡೇಶನ್ ವೇದಿಕೆಗೆ ಮತ್ತೆ ರಂಗನಾಥ್ ಅಣ್ಣನವರಿಗೆ ಮತ್ತೆ ಈ ಜ್ಞಾನವನ್ನ ಕೇಳಿಸ್ಕೊಂಡಿರ್ತಕ್ಕಂಥ ಎಲ್ಲಾ ಪರಮಾತ್ಮ ಸ್ವರೂಪರಿಗೆ ನಾನು ಆತ್ಮಪೂರ್ವಕವಾಗಿರ್ತಕ್ಕಂಥ ಧನ್ಯವಾದಗಳನ್ನ, ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀನಿ ಮಾಸ್ಟರ್ಸ್. ಥ್ಯಾಂಕ್ ಯು ವೆರಿ ಮಚ್.